ಒಂದ್ ಪತಂಗದಿಂದ್ರಿ 1500ರಿಂದ 2000 ತತ್ತೆಗಳು ಇಡ್ತಾವ ಸರ್. ವೆಂಚುರಿ ಹೇಳ್ದಲ್ ಸರ್ ನಿಮಗ, ಆ ವೆಂಚುರಿ 8000 ರೂಪಾಯಿ ಪೇಟೆಂಟ್ ತಗೊಂಡ್ ಮಾರ ಮುಂದ್ರಿ ಈ ವೆಂಚುರಿ ಡಿಸೈನ್ ಮಾಡೀನಿ ಸರ್ ನಾ. ಇದು ಹೆಂಗ್ ಕೆಲಸ ಮಾಡ್ತಾವ ನೋಡ್ರಿ ಸರ್. ಇಲ್ಲಿ ಈ ನಿಮ್ ಕಾಲಾಗ ನೀರ್ ಬರ್ತಾವ ನೋಡ್ರಿ ಸರ್. ಈ ವಾಳಗಳು ಇವು 50 ಗಿಡಗಳಿಗೆ ಒಂದೊಂದು 50 ಗಿಡ ಸರ್. ಈಗ ಹೋಗೋದ್ ನೀರ್ ಬಂದೈತ್ ನೋಡ್ರಿ ಸರ್. ಈಗ ಅನ್ನತ್ತಾರೆ ಕಡೆ ಪ್ರತಿಯೊಂದು ಯಾವ್ದು ಸಮಸ್ಯೆ ಬರ್ತಲ್ರಿ ಅದಕ್ಕೆ ಹೊಸ ಇನೋವೇಷನ್ ಮಾಡೀನಿ ಸರ್ ನಾ. ಈಗ 26 ಇನೋವೇಷನ್ ಮಾಡೀನಿ ಅಂದ್ರೆ ಒಂದೊಂದ್ ಸಮಸ್ಯೆಗೆ ಒಂದೊಂದು ಇನೋವೇಷನ್ ಸರ್. ಈ ಪೂರ್ತಿ ಇದಕ್ಕೆಲ್ಲ ಇದು ನಳ ಸಿಸ್ಟಮ್ ಎಲ್ಲ ಸರ್? ಈಗ ಪೂರ್ತಿ ಇದು 3 ಎಕರೆ ನಳ ನೀರಾವರಿನೇ ಸರ್. ಈ ನಳ ಸಿಸ್ಟಮ್ ಎಲ್ಲಿಂದ ಕಲ್ತ್ರಿ ಸರ್? ಸರ್ ಇದು ಓನ್ ಟೆಕ್ನಾಲಜಿ ಸರ್. ನಮ್ದು ಓನ್ ಟೆಕ್ನಾಲಜಿ ಸರ್. ನಮ್ಮಲ್ಲಿ ಡ್ರಿಪ್ ಮಾಡಿಸಿದೇವ್ ಸರ್. ನಮ್ ತಂದೆಯವರು ಇದ್ದಾಗ ನಾವು 90% ಸಬ್ಸಿಡಿ ಅಂತ ಹೇಳಿ ಡ್ರಿಪ್ ಮಾಡಿದೆವು ಸರ್. ಆ ಡ್ರಿಪ್ ನಾಗ ಏನಾಯ್ತು ಅಂದ್ರೆ ಸರ್, ನಾವು ಕಟ್ಟಿದ್ದು 5000 ಸರ್. ಡ್ರಿಪ್ ಮಾಡಿ ಹೋದ್ರಿ ಅವ್ರು. ನಮ್ ಬಾವಿದಾಗ ನೀರ್ ಕಡಿಮೆ ರೀ ಸರ್. ಫಿಲ್ಟರ್ನು ಕೂಡ್ಸಿದೇವ್ ಸರ್. ಇಲ್ಲಿ ಏನಾತಿತ್ತಂದ್ರೆ ಸರ್, ಅರ್ಧ ನೀರ್ ಬಾಯ್ದಾಗ ಬಿಡ್ತಿರ್ರಿ ಅವ್ರು. ಅಂದ್ರ ಪ್ರೆಷರ್ ಹೋಲ್ ಆರ್ದಕ್ರಿ 3 HP ಪಂಪ್ ಇತ್ತಿರಿ ನಮ್ದು. ಅದು ನೀರ್ ಗದ್ದಲಾಗದ್ರಿ. ಇನ್ನೊಂದ್ರಿ ನಮ್ ಭಾಗದಾಗ ನೀರ್ನಾಗ ಲವಣಾಂಶ ಅದ ಸರ್. ಅದು ಆ ಲವಣಾಂಶ ಬಾಳ ಕಡೆ ಅದ ಸರ್. ಉಪ್ಪಿನ ಅಂಶ ರೀ ಸರ್. ಫ್ಲೋರೈಡ್ ಅಂತ. ಫ್ಲೋರೈಡ್ ರೀ. ಆ ಫ್ಲೋರೈಡ್ ಏನ್ ಮಾಡ್ತದ ಸರ್, ಒಳಗ ಅದ್ರದೇ ಒಂದು ಪೇಪರ್ ಕಟ್ಟದಂಗ ಆತದ ಸರ್. ಲೇಯರ್ ತರ ಕ್ರಿಯೇಟ್ ಮಾಡ್ಕೊಂಡು ಒಂದ್ ತಿಂಗಳ ನಡೀತಾವ್ ಸರ್ ಚೆನ್ನಾಗಿ. ಆಮೇಲೆ ಬ್ಲಾಕೇಜ್ ಆತಾವ್ ಸರ್. ಅದು ಯಾ ಫಿಲ್ಟರ್ ಹಾಕಿದ್ರು ಅದು ಕಂಟ್ರೋಲ್ ಮಾಡ್ಲಿಕ್ ಆಗಲ್ಲ ಸರ್. ಫ್ಲೋರೈಡ್ ಅದು ಪೌಡರ್ ಆಗಿ ಉದ್ರದು ಬಂದ್ ಆಗದ್ರಿ. ಇನ್ನೊಂದ್ ಏನದಂದ್ರೆ ಪ್ರಾಣಿಗಳು ಕಟ್ ಮಾಡಾವ್ ಸರ್. ಇದು ಎಲ್ಲಾ ಸಮಸ್ಯೆಗೆ ಏನ್ರಿ ಒಂದ್ ಹೊಸ ಪರಿಹಾರ ಮಾಡ್ಬೇಕು ಅಂತೇಳಿ ಅವಾಗಿನಿಂದ ಚಾಲು ಆಯ್ತು ಸರ್ ನಂದು. ಈಗ ನಳ ನೀರಾವರಿಗೆ 2007 ಕೃಷಿ ಪಂಡಿತ್ ಅವಾರ್ಡ್ ಬಂದ ಸರ್ ನನಗೆ. ಅದು ಹೊಸ ಟೆಕ್ನಾಲಜಿ ಅಂತೇಳಿ. ಈಗ ಬಹಳಷ್ಟು ರೈತರು ಇದು ನೋಡ್ಕೊಂಡ್ ಮಾಡ್ಯಾರ ಸರ್. ಎಲ್ಲಾ ರೈತರು ಮಾಡ್ಕೊಂಡ್ರಿ ಸರ್. ಇನ್ನೊಂದ್ ಏನದಂದ್ರೆ 50ರಿಂದ 60 ವರ್ಷ 70 ವರ್ಷ ಬರೋದು ಇದೇ ರೀ ಸರ್ ನಳ ನೀರಾವರಿ. ನಾವು ಗಿಡ ಇದ್ದಲ್ಲಿ ಒಂದೊಂದ್ ನಳ ತೆಗ್ದಿವಿ ಸರ್. ಇಲ್ಲಿ ನೋಡ್ತಾ ಇದ್ದೀರಿ ಸರ್, ಲೈಟ್ ಟ್ರ್ಯಾಪ್ ರೀ ಸರ್. ಇದು ಪತಂಗಗಳು ಬೀಳೋ ಸಲಕ್ಕೆ. ಈಗ ನಾವು ಪತಂಗಗಳೇ ಡೈರೆಕ್ಟ್ ಆಕರ್ಷಣೆ ಮಾಡ್ದೇವ್ ಅಂದ್ರೆ ಸರ್, ಆರ್ಗ್ಯಾನಿಕ್ ಕೃಷಿಗೆ ಒತ್ತು ಕೊಟ್ಟಂಗ ಆತ ಸರ್. ಇಲ್ಲೆಲ್ಲ ಬಿದ್ದಾವ್ ನೋಡ್ರಿ ಸರ್. ಒಂದ್ ಪತಂಗದಿಂದ್ರಿ 1500ರಿಂದ 2000 ತತ್ತೆಗಳು ಇಡ್ತಾವ ಸರ್. ಒಂದ್ ಪತಂಗದಿಂದ ಒಂದ್ ಪತಂಗದಿಂದ್ರಿ ಅಷ್ಟು ಕೀಡೆಗಳು ಆತಾವ್ ಸರ್. ಇಲ್ಲಿ ಏನಾಗ್ತದ, ನಮ್ ಗಿಡಗಳಿಗೆ ಯಾವ ರೋಗ ಬರ್ತದ, ಯಾವ ಡಿಸೀಸ್ ಬರ್ತದ, ವೈರಸ್ ಯಾವ್ದು ಬರ್ತದ, ಅದು ನುಷಿ ಯಾವ್ದು ಬರ್ತದ ಅಂತ ಇಲ್ಲಿ ರಾತ್ರಿ ಲೈಟ್ ಆನ್ ಆದಾಗ ಬೀಳ್ತದ ಸರ್. ಅದು ಈ ತರ ಇಲ್ಲಿ ಪತಂಗ ಬೀಳ್ತದ ಸರ್. ಇದು ಇಲ್ಲೆಲ್ಲ ಬಿದ್ದದ ನೋಡ್ರಿ ಸರ್. ಇವೆಲ್ಲ ವಿಜ್ಞಾನಿಗಳಿಗೆ ಕೇಳ್ತೇವ್ ಸರ್ ನಾವು, ಸೈಂಟಿಸ್ಟ್ ಗಳಿಗೆ. ಅವೆಲ್ಲ ಫೋಟೋ ಹೊಡೆದ್ ಹಾಕ್ತೇವ್ರಿ. ಅಂದ್ರೆ ನಮ್ಗ ಸಂಬಂಧಪಟ್ಟಿವ್ ಯಾವ್ರಿ ಅಂತೇಳಿ ಅವ್ರೆಲ್ಲ ಹೇಳ್ತಾರ ಸರ್. ಇದು ಪತಂಗ ಹೊಂಟದಂದ್ರೆ ನಿಮಗ್ ಮುಂದಿನ ದಿನದಾಗ ಈ ರೋಗನೇ ಬರ್ತದ, ಇದೇ ಗೀಡೆ ಬರ್ತದ ನಿಮಗ. ಅಡ್ವಾನ್ಸ್ ಆಗ್ಯಾರಿ. ಅಂದ್ರೆ ಬೆಳೆ ಹಾಳು ಮಾಡಿದ ಬಳಕ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಬಹಳ ವಿಷಯ ಮಾಡ್ಬೇಕಾಗ್ತದ್ರಿ. ಅದು ಇನ್ನ ಮುಂಚಿತವಾಗಿದ್ದಾಗ ನಾವು ನಾರ್ಮಲ್ ಔಷಧ ಮೇಲೆ ಕಂಟ್ರೋಲ್ ಆತದ ಸರ್. ಹಂಗ ಇದು ಮಾಡೋ ಸಲುವಾಗಿ ಇವು ಮಾಡೀನಿ ಸರ್. ಇದು ಲೈಟ್ ಟ್ರ್ಯಾಪ್ ಅದ ಸರ್. ಇದು ರಾತ್ರಿ ಹೊತ್ತನಾಗ ಆನ್ ಆಗ್ತದ. ಈಗ ಆನ್ ಆಯ್ತು ನೋಡ್ರಿ ಸರ್. ಈಗ ಸನ್ಲೈಟ್ ಕಟ್ ಆಯ್ತಂದ್ರೆ ಆನ್ ಆತ ಸರ್. ಅದು ನಿಮ್ಗೆ ನೋಡೋ ಸಲಕ್ ಇದು ಮಾಡೀನಿ ಸರ್. ಇದು ಈಗ ನೋಡ್ರಿ ಸರ್, ಸನ್ಲೈಟ್ ಬಂದ್ ಮಾಡ್ತೀನಿ ಸರ್. ಆನ್ ಆಯ್ತ್ರಿ. ಇದು ಅಲ್ಟ್ರಾ ವ್ಯಾಲಿಡ್ ಲೈಟ್ಗಳು ಸರ್. ಇವು ಬರೀ ಗಣ್ಣಿನಿಂದ ಜಾಸ್ತಿ ನೋಡ್ಬಾರ್ದ್ರಿ. ಇದ್ರದಿಂದ ಆಕರ್ಷಣೆ ಆಗ್ತಾವ ಸರ್. ಸುಮ್ಮನೆ ನಾರ್ಮಲ್ ಬಲ್ಪ್ ಹಾಕಿದ್ರೆ ಬರಲ್ಲ ಸರ್. ಅದು ನಾ ನಿಮ್ಗೆ ಹೇಳೋದಂದ್ರೆ ಇದೇ ಟೆಕ್ನಾಲಜಿ ಯೂಸ್ ಮಾಡಿರ್ತಾರ್ರಿ. ಅಲ್ಟ್ರಾ ವ್ಯಾಲಿಡ್ ಬಲ್ಪ್ಗಳು ಅಂದ್ರೆ ಅದು ಯಾವ ಪತಂಗ್ ನೋಡ್ತದಲ್ರಿ ಅಲ್ಲಿ ಬಂದ್ ಬೀಳಬೇಕ್ರಿ. ಅವು ಆಕರ್ಷಣೆ ಆದ ಸರ್. ಹುಳುಗಳು ಪತಂಗಗಳು ಬಂದು ಡೈರೆಕ್ಟ್ ಬೀಳ್ತಾವ್ರಿ. ಎಲ್ಲಾ ವಿಧದ ಬಿದ್ದಾವ್ ನೋಡ್ರಿ ಸರ್. ಸರ್ ಇಂಥವೆಲ್ಲ ನಾವು ತಯಾರು ಮಾಡಿ ನಾವು ಇತರ ರೈತರಿಗೂ ಕೊಟ್ಟಿದ್ದೇವೆ ಸರ್. ನಾವೇ ರೆಡಿ ಮಾಡಿ ನಾವೇ ಕೊಡ್ತೇವೆ ಸರ್. ಸರ್ ಇದು 2500 600 ಸರ್. ವಿತ್ ಟ್ರಾನ್ಸ್ಪೋರ್ಟೇಶನ್ ಅದೆಲ್ಲ ಸೇರ್ಸ್ರಿ. ಇದೆಲ್ಲ ನಳ ನೀರಾವರಿ ಇದೆ ನೋಡ್ರಿ ಸರ್. ಇದು ಪೂರ್ತಿ ಗಿಡ ರೀ. ಇದು ಬರ್ರಿ ಸರ್. ಈಗ ಹೊಂಟದ ನೋಡ್ರಿ ಸರ್. ಮತ್ ಸೋಲಾರ್ ಕರೆಂಟ್ ಮೇಲೆ ಸರ್. ಸೋಲಾರ್ ಕರೆಂಟ್ ಮೇಲೆ ಚಾಲು ಮಾಡೀನಿ ಸರ್. ಈಗೆಲ್ಲ ನ್ಯಾಚುರಲ್ ಎನರ್ಜಿ ರೀ ಸರ್. ಈ ನಮ್ಮ 5 ಎಕರೆ ಒಳಗೆ ನಾವ್ ಎಲ್ಲ ಪ್ರೊಡ್ಯೂಸ್ ಮಾಡ್ಬೇಕು ಸರ್ ನಾವು. ಈಗ ಎಲ್ಲರಿಗೂ ಏನ್ ಸಮಸ್ಯೆ ಅದ ಸರ್, ವಿದ್ಯುತ್ ಇಂಧನದ ಕೊರತೆ ರೀ. ಅವ ಗಾಡ್ ಗಿಫ್ಟ್ ಅನ್ನಲ್ರಿ ಸರ್. ಸೂರ್ಯ ಇರತನ ನಮಗ್ ವಿದ್ಯುತ್ ಕೊರತೆನೇ ಇಲ್ರಿ. ನಾವ್ ನಮ್ದು ಒಂದೇ ಹೊಲ ಅಲ್ರಿ, ಇಂಥವ್ 10 ಹೊಲ ನಡೆಸಬಹುದು ಸರ್. ಸರ್ ಒಂದ್ 30-40 ರೀ 5 HP ರನ್ ಆಗ್ತದೆ ಸರ್. 5 ಕಿಲೋವ್ಯಾಟ್ ಕರೆಂಟ್ ತಯಾರಾಗ್ತದೆ ಸರ್. ನೀವು 10 ಕಿಲೋವ್ಯಾಟ್ ಇಂದ ಮಾಡಿದ್ರೆ 10 ಕಿಲೋವ್ಯಾಟ್ ಆಯ್ತು. ಏನ್ ಯೂಸ್ ಮಾಡಂಗಿದ್ದೀರಿ ಸರ್ ನೀವು? ಸಾಕಷ್ಟು ಕರೆಂಟ್ ಪೈಪ್ಗಳನ್ನು ಯೂಸ್ ಮಾಡ್ಕೊಂತೀರ ಸರ್ ನೀವು? ಅವು ಯೂಸ್ ಮಾಡ್ಕೋತೇವ್ ಸರ್. ಇಲ್ಲಿ ಬರ್ರಿ ಸರ್, ನಾವ್ ಇಲ್ಲಿದಿಂದ 1 by 1 ಹೇಳ್ಕೋತ ಬರ್ತೀನಿ ಸರ್. ಇಲ್ಲಿ ನಾನು ವೆಂಚುರಿ ಹೇಳ್ದಲ್ ಸರ್ ನಿಮಗ, ಆ ವೆಂಚುರಿ 8000 ರೂಪಾಯಿ ಪೇಟೆಂಟ್ ತಗೊಂಡ್ ಮಾರ ಮುಂದ್ರಿ ಈ ವೆಂಚುರಿ ಡಿಸೈನ್ ಮಾಡೀನಿ ಸರ್ ನಾ. ಇದು ಹೆಂಗ್ ಕೆಲಸ ಮಾಡ್ತಾವ ನೋಡ್ರಿ ಸರ್. ಇಲ್ಲಿ ಈ ನಿಮ್ ಕಾಲಾಗ ನೀರ್ ಬರ್ತಾವ ನೋಡ್ರಿ ಸರ್. ಅಲ್ಲಿ ನೀರ್ ಹೊಂಟದ್ ಸರ್. ಇಲ್ಲಿ ನೀರ್ ಹೊಂಟದ್ ಸರ್. ಇಲ್ಲೊಂದ್ ಬ್ಯಾರಲ್ ಇಡ್ತೇವ್ ಸರ್ ನಾವು.
ಇಲ್ಲಿ ಡ್ರಮ್ ಇಟ್ಟು ಕೇಶನ್ರಿ ಈಗ ಜೀವಾಮೃತ ಅದು ಏನ್ರೆ ಕೊಡೋದಿತ್ತಂದ್ರೆ ಇಲ್ಲಿದ್ ಕೊಡ್ತೇವೆ ಸರ್. ಯಾವ ತರ ಕೊಡ್ತೇವೆ ಸರ್, ಈ ತೆಳಗಿನ ವಾಲ್ ಬಂದ್ ಮಾಡ್ತೇವೆ ಸರ್. ಇದು ಬಂದ್ ಮಾಡ್ತೇವೆ. ಇದು ಬಂದಾಯ್ತು ಈಗ. ಇದು ಎಳ್ಕೊತದ ಸರ್. ವೆಂಚೂರಿ ಕೆಲಸ ಮಾಡೋದು ಇದೇ ರೀ ಸರ್. ಓಕೆ ಓಕೆ ಓಕೆ. ನೀರ್ ಇಲ್ಲಿದಿಂದ ಸಪ್ಲೈ ಆಗ ಮುಂದೆ ಇಲ್ಲಿ ನೀರ್ ಕ್ರಿಯೇಟ್ ಆಗಿ ಪ್ರೆಷರ್ ಆಗಿ ಇದು ಎಳ್ಕೊತದ ಸರ್ ನೀರ್. ವಾಪಸ್ ರೀ ವಾಪಸ್ ಹೇಳ್ಕೊಳತ್ತದ. ಈ ಬ್ಯಾರಲ್ದಿಂದ ನೀರ್ನು ಗಿಡಗಳಿಗೆ ಹೋಗ್ತದ್ರಿ. ನಾವು ಬ್ಯಾರಲ್ದಾಗ ಏನ್ ನಾವು ಜೀವಾಮೃತ ಕಲ್ಸಲಿ ಏನ್ರ ಲಿಕ್ವಿಡ್ ಕಲ್ಸಲಿ ಅದು ಡೈರೆಕ್ಟ್ ಆಗಿ ಗಿಡಗಳಿಗೆ ಹೋಗ್ತದೆ ಸರ್. ಅದೇ ಟೆಕ್ನಿಕಲ್ಲಿ ಅದು ಪೆನಲ್ ಹಾಕಿ ನಾವು ಮೋಟರ್ದಿಂದ ರನ್ ಮಾಡಿಸ್ತೀನಿ ಸರ್. ಇದು ಇನ್ನೊಂದ್ ಏನ್ ಮಾಡ್ತದೆ ಸರ್, ಪೈಪ್ಲೈನ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಇದು. ಮತ್ ಮೋಟರ್ದ ಹೆಡ್ ಇದ್ರೆ ಇದು ಕೆಲಸ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ ಸರ್ ಅದು. ಹಂಗಾಗಿ ಇದು ಅವಾಯ್ಡ್ ಮಾಡೀನಿ ಸರ್ ನಾ. ಬರ್ತ ನೋಡ್ರಿ ಸರ್ ವಾಪಸ್ ನೀರು ಈ ತರ ರೀ. ಬರ್ರಿ ಸರ್ ಇಲ್ಲಿ ನೋಡ್ರಿ ಸರ್, ಎಲ್ಲಾ ಪ್ರತಿಯೊಂದಕ್ಕೆ ನಳ ನೀರಾವರಿ ನೋಡ್ರಿ ಸರ್. ಕಮ್ ಟೈಮ್ನಾಗ ಹೆಚ್ಚಿಗೆ ನೀರ್ ಸಿಗ್ತದ್ರಿ. ನಾವ್ ಮೋಟರ್ನು ಹೆಚ್ಚಿಗೆ ನಡ್ಸಲ್ರಿ. ನೀರ್ ಗಿಡಗಳಿಗೆ ಎಷ್ಟ್ ಬೇಕ್ರಿ, 200 ಲೀಟರ್ ಅಂದ್ರೆ 200 ಲೀಟರ್. ಅದೇ ಬೇಸ್ ಮೇಲೆ ರೀ ಸರ್. ನಾವ್ ಹಿಂಗ ಇದು ಮಾಡಲ್ ಸರ್ ಅದಕ್ಕ. ನೋಡ್ರಿ ಸರ್ ಪ್ರತಿಯೊಂದು ಕೊಂಟವ್ರಿ. ಹಿಂಗ ನಾವು ಹಿಂಗ್ ಒಡ್ಯಾಡ ಮುಂದನು ಈ ಲೈನಿಗೆ ಯಾಕೋ ನೀರ್ ಬರ್ಲಾಗ್ಯಾವ ಅಲ್ಲಿ ನೋಡ್ಕೋಬಹುದು ಸರ್. ಅದು ಡ್ರಿಪ್ನಾಗ ಗೊತ್ತಾಗಲ್ಲ ಸರ್ ಅದು. ಮತ್ ಇನ್ನೊಂದ್ರಿ ಸರ್, ನಾವ್ 2 ಫೀಟ್ ಡೀಪ್ ಹಾಕಿನ್ರಿ ಸರ್ ಒಳಗ. 2 ಫೀಟ್ ಡೀಪ್ ಒಳಗ್ ಕೆದ್ರಿ ಹಾಕಿನ್ರಿ. ಅಂದ್ರೆ ಏನ್ರಿ, ಗಿಡ ಇದ್ದಲ್ಲಿ ಅಟ್ಟೆ ನಳ ತೆಗ್ದಿನ್ರಿ. ಕಲ್ಟಿವೇಶನ್ ಆರಾಮಾಗಿ ಆಗ್ತದ್ರಿ. ಕಲ್ಟಿವೇಶನ್ ತೊಂದ್ರೆ ಆಗಲ್ಲ ಸರ್. ನಾವ್ ಒಳಗ್ರಿ ಕಲ್ಟಿವೇಶನ್ ಮಾಡಬಹುದ್ರಿ, ಯಾವ್ದು ಪೈಪ್ ಹಾಳಾಗಲ್ಲ ಸರ್. ಇಲ್ಲಿ ಹೊಂಟದ ನೋಡ್ರಿ ಸರ್. ನೋಡ್ರಿ ಸರ್, ಆ ಗಿಡಗಳಿಗೆ ನೀರ್ ಯಾಕೆ ಹೋಗಲ್ಲಾಗ್ಯಾವ ಅಂದ್ರೆ ಇಲ್ಲಿ ಉಚ್ಚದ ಸರ್ ಇದು. ಇಲ್ಲಿ ಉಚ್ಚದ ಲೈನ್ ಕಟ್ ಆಗ್ಯದ್ರಿ. ಅಂದ್ರೆ ಈಸಿಯಾಗಿ ಗೊತ್ತಾಗ್ತದೆ ಸರ್ ನಮ್ಗೆ. ಇಲ್ಲಿ ಹಾಳಾಗದ ಇದು ಏನ್ರಿ, ಬಿಸಿಲ ಅದು ಜರ ಹತ್ತಂದ್ರೆ ಇದು ನಳ ಹೋಗ್ತದ ಸರ್. ಈ ಡ್ರಿಪ್ ನಾಗ ಏನು ಆಗಪ್ಲೇ ಇಲ್ಲ ನೋಡ್ರಿ ಸರ್. ಮತ್ತೊಂದು ಆನ್ ಆದವ್ರಿ ಸರ್, ಹೊಸ ಲೈನ್ ಆನ್ ಆತವ್ರಿ ಸರ್. ಪೂರ್ತಿ ಆನ್ ಆತವ್ ನೋಡ್ರಿ ಸರ್. ಹೆಂಗ್ ಬಂದಾವ್ ನೋಡ್ರಿ ಸರ್. ಗಿಡಗಳು ಹೆಲ್ದಿ ಬರ್ತಾವ ಸರ್, ಇಳುವರಿ ಬರ್ತಾವ್ರಿ ಚೆನ್ನಾಗಿ. ಈಗ ನೀವು ಬಿಜಾಪುರ ಕಡೆನು ವಿಡಿಯೋ ಮಾಡಿನ ಅಂತೀರಿ ಸರ್. ಅವ್ರು ಏನ್ ಮಾಡ್ತಾರ ಸರ್, ಯಾವುದೇ ರೈತನ ಅಲ್ರಿ, ನಾವ್ ಒಂದ್ ಮಾತು ಹೇಳ ಬಯಸ್ತೀನಿ ಸರ್. ನಾವು ಇವತ್ತಿನ ದಿನ ಮಾರ್ಕೆಟ್ ಕಾಂಪಿಟೇಷನ್ ಹೆಂಗ್ ಮಾಡ್ಬೇಕ, ನಾವ್ ಏನ್ ಬಯಸ್ಬೇಕು ಸರ್, ಏನ್ ನಮಗ್ ರೇಟ್ ಹೆಚ್ಚಿಗೆ ಕೊಡ್ರಪ್ಪ ಅನ್ನೋದ್ ಒಂದ್ ಆಡ್ತಾನ ಸರ್. ಯಾಕಂತ ಕೇಳ್ರಿ ಸರ್, ಗ್ರಾಹಕರ್ನು ನೋಡ್ಬೇಕಲ್ ಸರ್. ಅವ್ರಿಗೆ ತಿನ್ನೋರಿಗೂ ಕಮ್ ರೇಟ್ ಆಗ್ಬೇಕ್ರಿ, ನಮಗೂ ಫೈದಾ ಆಗ್ಬೇಕ್ರಿ. ನಾವು ಯಾವ ತರ ಮೇಂಟೈನ್ ಮಾಡ್ಬೇಕಂದ್ರೆ ಅಗ್ರಿಕಲ್ಚರ್ನ ಕಾಸ್ಟ್ ಆಫ್ ಕಲ್ಟಿವೇಶನ್ ನಾವು ಮಾಡೋ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ಬೇಕು ಸರ್. ಫಸ್ಟ್ ಪಾಯಿಂಟ್ ಅದೇ ರೀ. ಈಗ ನೀವು ಬಿಜಾಪುರ್ ಕಡೆ ಹೋಗಿರಿ, ಅಲ್ಲಿ ಶೂಟಿಂಗ್ ಮಾಡ್ಕೊಂಡ್ ಬಂದಿರಿ. ಅವ್ರ ನಿಂಬಿ ಗಿಡಗಳಿಗೆ ಹೆಂಗ್ ಮಾಡ್ಯಾರ್ರಿ, ಎಲ್ಲಾ ಮಡಿ ಕಟ್ತಾರ ಸರ್. ಕೆದರ್ ಕೇಶನ್ರಿ ಮಡಿ ತುಂಬಾ ನೀರ್ ನಿಂದ್ರಸ್ತಾರ್ರಿ. ಅಲ್ಲಿ ಲೇಬರ್ ಚಾರ್ಜ್ ಬಹಳ ಆಗ್ತದ ಸರ್. ನಾನು ನಿಂಬಿಕಾಯಿ ಚಾರ್ಣಕ್ ಒಂದ್ ಮಾರಿದ್ರು ನನ್ಗ್ ಲಾಭನೇ ರೀ. ಅವ್ರದ್ದು ₹1 ಒಂದ್ ಮಾರಿದ್ರು ಲಾಭ ಆಗಲ್ರಿ. ಯಾಕಂತ ಕೇಳ್ರಿ, ಒಂದ್ ಗಿಡ ಅಗದು ಮಡಿ ಕಟ್ಟಬೇಕಾದ್ರೆ ₹500 ಕೇಳ್ತಾನ ಒಬ್ಬವ್ರಿ. ಇಂಥವ್ 450 ಗಿಡ ಸರ್ ನಾನು. ಈಗ ಒಂದ್ ಗಿಡಕ್ಕ ಮಿನಿಮಮ್ 50ರಿಂದ 100, 200 ತೆಳಗ್ ಯಾರು ಮಾಡಲ್ ಸರ್. ಅಗದ್ ಕೇಸಿಂದ ಮಡಿ ಕಟ್ಟಪ್ಪ ಅಂದ್ರಿ. ಅಷ್ಟ್ ನಾವ್ ಒಂದ್ ಗಿಡಕ್ಕೆ 200, 300 ಇನ್ವೆಸ್ಟ್ಮೆಂಟ್ ಮಾಡ್ದೇವಂದ್ರ ಸರ್, ನಾವ್ ಕನಿಷ್ಠ 1.5 ರಿಂದ 2 ಲಕ್ಷ ರೂಪಾಯಿ ಬರೇ ಮಡಿ ಕಟ್ಟಲ್ಕ ಇದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಗೆ ಲಾಭ ಹೆಂಗ ಆಗ್ತದ ಸರ್. ಮತ್ ಇನ್ನೊಂದು ನೀರ್ ಬಿಡೋದ್ ಎಡ್ಯಾಕ್ ಆಗ್ತದ ಸರ್. ನೀರ ಮಡಿ ಕಟ್ಟಿ ನಿಂದಿರ್ತೇವಲ್ ಸರ್, ಒಂದ್ ಪ್ರಾಬ್ಲಮ್ ಏನ್ರಿ, ಗಿಡಗಳಿಗೆ ರೋಗ ಬರ್ತದ ಸರ್. ಯಾಕಂತ ಕೇಳ್ರಿ, ಹೆಚ್ಚಿಗೆ ಐತಂದ್ರ ಗಿಡಗಳಿಗೆ ರೋಗ ಬರ್ತದ್ರಿ. ಮತ್ತೆ ಎರಡನೇದ್ ಇನ್ನೊಂದ್ ಏನದ ಅಂದ್ರೆ ನೀರ್ ಬಹಳ ಅಭಾವ ಆತವ್ರಿ, ನೀರಿನ ಕೊರತೆ ಆತದ ಸರ್. ಈಗ ಯೂನಿಫಾರ್ಮ್ ಆಗಿ ನೀರ್ ಕೊಡ್ಲಿಕ್ ಆಗಲ್ರಿ. ಈಗ ಈ ಕಡೆ ಮೋಟರ್ ಚಾಲು ಮಾಡಿರ್ತೇವ ಸರ್, ಈ ಕಡೆ ಒಂದ್ 10 ಲೈನ್ ಆತಾವ, ಮತ್ ಕರೆಂಟ್ ಹೋಗಿರ್ತಾವ್ರಿ. ಅದು ಒಂದ್ ಪ್ರಾಬ್ಲಮ್ ಸರ್. ಇದು ಹಂಗಿಲ್ಲ ಸರ್, 10 ಮಿನಿಟ್ ನಡೆಯಲಕ್ರಿ, ನಳದ ಮೇಲೆ ನೀರ್ ಹೋಗ್ತಾವ ಸರ್. ಈಗ ಇದನ್ನ ರೈನ್ ವಾಟರ್ ಮಾಡ್ಕೋಬಹುದು ಸರ್ ಆರಾಮಾಗಿ. ರೇನ್ ವಾಟರ್ ಯಾಕೆ ಮಾಡಿಲ್ಲ ಅಂದ್ರೆ, ಇಲ್ಲಿ ನಾವು ಗ್ಲುಕೋಸ್ ಕೊಟ್ಟಂಗ್ ಸರ್. ಇದು ನಮ್ ಬ್ಲೇಡ್ ನಾಗ ಯಾವ್ದು ರಕ್ತ ನಳ ಅದಲ್ರಿ, ಅದಕ್ಕೆ ನಾವು ಗ್ಲುಕೋಸ್ ಕೊಟ್ಟಂಗ್ರಿ. ಅಂದ್ರೇನು ಇಡೀ ಯೂನಿಫಾರ್ಮ್ ಆಗಿ ಎಲ್ಲಾ ಕಡೆ ಹೋಗ್ತದ ಸರ್. ನಾವ್ ನೀರ್ ಕೊಡೋದ್ ಇಲ್ಲೇ ಕೊಡ್ತೇವಲ್ ಸರ್ ಪ್ರತಿ ಒಂದಕ್ರಿ. ಯಾವಾಗ್ಲೂ ಆ ಬಡ್ಡಿದಾಗ ನೀರ್ ಕೊಡ್ಬೇಡ ಸರ್, ಅಲ್ಲಿ ಇರಲ್ಲ. ನಾವು ಈ ರೂಟ್ ಗಿಡದ್ ಬಿಟ್ಟು 4 ಫೀಟ್ ದೂರೇ ಕೊಡ್ಬೇಕ್ರಿ. ಈ ಗಿಡ ಬೆಳೆದ ನೋಡ್ರಿ ಸರ್, ಇಲ್ಲಿ ಬೇರೆ ಇರ್ತಾವ್ರಿ ಅದ್ರ, ಅದು ಬೇಸ್ ನೋಡಿ ನೀರ್ ಕೊಡೋದ್ ಸರ್. ಅದು ಡೈರೆಕ್ಟ್ ನರಕೆ ಕೊಟ್ಟಂಗ ಆತ ಸರ್. ಇಲ್ಲಿ ಇನ್ನೊಂದ್ ಏನದಂದ್ರ ಕಳೆ ನಿಯಂತ್ರಣ ಆತ ಸರ್.
ನಾವು ರೇನ್ ವಾಟರ್ ಇದಕ್ಕೆ ಹಚ್ಚಿದೇವ್ ಅಂದ್ರೆ ಕಳೆ ನಿಯಂತ್ರಣ ಆಗಲ್ಲ ಸರ್, ಹುಲ್ ಬರ್ತದೆ ಸರ್ ಇಂಥ ಪ್ಲಾಟ್ಗಳಿಗೆ. ಇವು ದೊಡ್ಡ ಮರ ಇರೋದ್ರಿಂದ ಆರಾಮಾಗಿ ಎಲ್ಲಿ ನೀರ್ ಕೊಟ್ರು ಎಳ್ಕೊತಾವ್ ಸರ್. ಅದೇ ನಾವು ರೇನ್ ವಾಟರ್ ಎಂತಕ್ ಯೂಸ್ ಆಗ್ತದಂದ್ರೆ ಇದು ನಾವು ಬೇರೆ ಕ್ರಾಪ್ ಹಾಕಿದೇವ್ರಿ ಸಣ್ಣ ಸಣ್ಣದು. ಈಗ ಕೊತ್ಮೀರ್ ಆಯ್ತು, ನಾವು ಏನೇ ಬೇರೆ ಒಂದು ಕಳ್ಳಿ ಆಯ್ತು, ಗೋಧಿ ಆಯ್ತು, ಅವು ಸಣ್ಣ ಸಣ್ಣ ರೂಟ್ ಇರ್ತಾವ ಸರ್. ಅಂದ್ರೆ ಅವು ಏನು 4 ಇಂಚಿನಿಗೆ ಹಚ್ಚಿ ಎಳ್ಕೋಬೇಕು ಸರ್. ಅವು ಅದ್ರದ್ದು ಗ್ರೋತ್ ಹಿಂಗ 20 ಫೀಟ್ ಹೋಗಲ್ಲ ಸರ್ ಬೇರೆ. ಹಂಗಾಗಿ ಅದಕ್ಕೆ ರೇನ್ ವಾಟರ್ ಯೂಸ್ ಆಗ್ತದ ಸರ್. ಇದು ಹಂಗಲ್ಲ ಸರ್, 20 ಅಡಿ ಮೇಲೆ ಎಲ್ಲಿನೂ ನೀರ್ ಕೊಡ್ರಿ ಇವ್ ಎಳಿತಾವ ಸರ್, ದೊಡ್ಡ ಮರ ರೀ. ಹಂಗಾಗಿ ತರಕಾರಿಗಳಿಗೆ ಅದು ಯೂಸ್ಫುಲ್ ಸರ್. ಅದು ಈ ಬೇಸ್ ಮೇಲೆ ಹೊಂಟಿ ನೋಡ್ರಿ ಸರ್. ಅದು ನೋಡ್ರಿ ಸರ್, ಇದೇನ್ ಸರ್ ಕಟ್ಟೆ ಇದು? ಸರ್ ಇದು ಕಟ್ಟೆ ನೋಡ್ರಿ ಸರ್. ನಮ್ ಭಾಗದಾಗ ಬಿಸಿಲು ಬಾಳ ಇರ್ತದ ಸರ್. ಅಂದ್ರೆ ನಮ್ ಕಲಬುರ್ಗಿ, ಬಿಜಾಪುರ ಈ ಕಡೆ ಅಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇರ್ತದ ಸರ್. ಆ ಬಿಸಿಲಿಗೆ ವಾಲ್ಗಳು ಹಾಳಾಗಬಾರ್ದು ಅಂತೇಳಿ ಮಾಡೀನಿ ಸರ್. ಇದು ಈ ವಾಲ್ಗಳು ಹಾಕಿದವಲ್ ಸರ್, ಇವು ಡೈರೆಕ್ಟ್ ಆಗಿ ಬಿಸಿಲು ಹತ್ತದು ಅಂದ್ರೆ ಸಣ್ಣ ಗಿಡ ಇದ್ದಾಗ ಮಾಡೀನಿ ಸರ್. ಅದು ಬಿಸಿಲು ಹತ್ತದು ಅಂದ್ರೆ ನಾವು 4 ವರ್ಷ ಬರೋ ವಾಲ್ ಒಂದೇ ವರ್ಷನಾಗ ಹಾಳಾತಾವ್ರಿ. ಹಂಗಾಗಿ ಇವು ಹಾಳಾಗಬಾರ್ದು ಅಂತೇಳಿ ಇದು ಪರ್ಸಿದು ಅಳವಡಿಸಿನ್ ಸರ್. ಇದು ಮತ್ ಇನ್ನೊಂದ್ ಏನದ ಅಂದ್ರೆ ಸರ್, ಇಲ್ಲಿ 50 ಗಿಡಗಳಿಗೆ ಒಂದೊಂದು ವಾಲ್ ಅದ ಸರ್. ನಾವು ಈಗ ಪ್ರತಿಯೊಂದು ನಳ ತಿರುವಾದಿಲ್ಲ ಸರ್. ಈ ಗಿಡಗಳಿಗೆ ಹೂವ ಬರ್ಬೇಕಾಯ್ತಂದ್ರ 50 ಗಿಡಗಳಿಗೆ ನೀರ್ ಬಂದ್ ಮಾಡ್ಬೇಕಾಯ್ತದಲ್ ಸರ್. ನಾವ್ ಇಲ್ಲಿಂದ ಸರ್, ಇಲ್ಲಿ ನೋಡ್ರಿ ಸರ್, ಈಗ ನಮಗ್ 50 ಗಿಡಗಳಿಗೆ ನೀರ್ ಬೇಡ ಆಗ್ಯಾವ್ರಿ. ಈ ಸರ್ ಇದು ಒಂದು ವಾಲ್ ಬಂದ್ ಮಾಡ್ಬಿಡ್ತೇನ್ರಿ. ಇಲ್ಲಿದಿಂದ 50 ಗಿಡಗಳಿಗೆ ನೀರ್, 50 ಗಿಡಗಳೆಲ್ಲ ಆಫ್ ಆದ್ವು. ಈಗ ಈ ಹೊಲ್ದಾಗ ಚಾರಣಿ ಸರ್ ನೀರ್ ಬಂದೈತಿ ಸರ್. ಇದು 4 ಭಾಗ ಮಾಡೀನಿ ಸರ್. ಇದು ಈ 1 ಭಾಗ ಇಲ್ಲೇ ಬಂದೈತಿ ಸರ್. ನಾವು ಹೊಸು ನಳ ತಿರುವಾದಿಲ್ರಿ. ಈಗ ಯಾವ್ದೇ ಗಿಡ ಅಲ್ಲಿ ಸರ ಕಂಟಿನ್ಯೂ ನೀರ್ ಕೊಟ್ರು ಹೂವ ಬರಲ್ರಿ. ಅದಕ್ ಟ್ರಸ್ಟ್ ಕೊಡ್ಬೇಕ್ರಿ, ಗಿಡ ಬಾಡಿಸ್ಬೇಕ್ರಿ, ಬಾಡಿಸಿ ಹೂವ ಬರ್ಬೇಕ್ರಿ. ಈ ನಿಂಬಿದಾಗ ಹಿಂಗದ ಸರ್. ಇದು ನಾವ್ ಯಾವಾಗ ಮಾಡ್ತೇವ ಅಂದ್ರ ಸರ್, ಅಕ್ಟೋಬರ್ ನವೆಂಬರ್ದಾಗ ನೀರ್ ಬಂದ್ ಮಾಡಿ ಅವಕ್ ನಡ್ಬಾರ್ಕ್ ಕಲ್ಟಿವೇಶನ್ ಮಾಡ್ಕೊಂಡು ಒಂದ್ 15 ದಿನ ನೀರ್ ಕೊಡಲ್ ಸರ್. ಅದು ಇಮಿಡಿಯೇಟ್ ಹೂವ ಬಂದ್ಬಿಡ್ತದ ಸರ್. ಆ ಹೂವ ಬಂದಿದ್ ಏನ್ ಮಾಡ್ತದ ಸರ್, ಏಪ್ರಿಲ್ ಮೇದಾಗ ಕಾಯಿ ಬರ್ತದ್ರಿ ಬಿಸಲಾಗ್ರಿ. ಅವಾಗ ಸಾಕಷ್ಟು ನಿಂಬಿ ರೇಟ್ ಇರ್ತದ ಸರ್. ಅದು ನಮಗ್ ಬೆನಿಫಿಟ್ ಆಗ್ತದ ಸರ್. ಅದು ಈಗ ಕಡಿಮೆ ಇಲ್ಲ ಇಲ್ಲಿ ಏನ್ ಸರ್, ಜೇನು ಹುಳನು ಕಡಿಮೆ ಇಲ್ಲ. ಜೇನು ಹುಳನು ಸಾಕಷ್ಟು ಅವರಿ ಒಳಗೆ ಜೇನು ಬೇವರಿ ಸರ್ ಬಹಳಷ್ಟು. ಇನ್ನೊಂದು ಜೇನುಗಳಿಗೆ ಯಾವಕ್ಕೂ ನಾವು ಇದು ಮಾಡಲ್ ಸರ್, ಡಿಸ್ಟರ್ಬೆನ್ಸ್ ಮಾಡಲ್ ಸರ್. ಅವು ನಮಗ್ ಏನ್ ಮಾಡ್ತಾವ ಅಂದ್ರ ಪರಾಗ ಪರೀಕ್ಷೆ ಮಾಡ್ತಾವ ಸರ್. ಈ ಗಿಡಗಳದು ಈಡ್ ಹೆಚ್ಚಿಗೆ ಬರ್ಲಿಕ್ಕ ನೋಡ್ಕೋತಾವ ಸರ್. ಹಂಗಾಗಿ ನಾವು ಇದು ಮಾಡಲ್ ಸರ್. ಈಗ ಎಲ್ಲಾ ಕಡೆ ಗಿಡಗಳದಾಗ ಜೇನವರಿ ಸರ್, ಸಾಕಷ್ಟು ಜೇನವರಿ. ನಿಮಗ ಅಲ್ಲಿ ಹೋಗ ಮುಂದ್ ತೋರಿಸ್ತೀನಿ ಸರ್. ಅದು ಈ ವಾರಗಳು ಇವು 50 ಗಿಡಗಳಿಗೆ ಒಂದೊಂದು 50 ಗಿಡಗಳು ಸರ್. ಈಗ ಹೋಗನ್ ನೀರ್ ಬಂದೈತ್ ನೋಡ್ರಿ ಸರ್. ಈಗ ಆನ್ ಆತಾರೆ ಕಡೆ, ಈಗ ಆನ್ ಆಯ್ತು, ರಾನ್ ಆಯ್ತು ಸರ್. ಈ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೊಂಟಿ ನೋಡ್ರಿ ಸರ್. ಇದು ನಮ್ದು ನಳ ನೀರಾವರಿ ಮಾಡದ್ ಬಳಕ ಈಗ ಈ ಸಿಸ್ಟಮ್ ಚಾಲು ಆಗಿ 30 ವರ್ಷ ಐತಿ ಸರ್. 30 ವರ್ಷ ಆಯ್ತು. 96ದಾಗ ಮಾಡೀನಿ ಸರ್. ಅದೇ ವರ್ಷ ಮ್ಯಾರೇಜ್ ಆಗ್ಯದ ನಂದು, ಅದೇ ವರ್ಷ ಮಾಡಿದವ್ ಸರ್. ಈಗ ಅದೇ ಸಿಸ್ಟಮ್ ಮೇಲೆ ಅವ ಸರ್. ಹೋದ್ರ ಅದನ್ನ ನಳ ಹೊತ್ತ ನಳ ಚೇಂಜ್ ಸರ್. ಯಾವ ತರ ನೀವು ಕಂಡಿಡ್ಕೊಂಡ್ರಿ ಸರ್ ಇದು ನಳ ಪದ್ಧತಿ? ಸರ್ ಇದು ನಮಗ ಸಮಸ್ಯೆ ಬಂದಾಗ ಒಂದೊಂದು ಇನೋವೇಷನ್ ಮಾಡೀನಿ ಸರ್. ಪ್ರತಿಯೊಂದು ಯಾವ್ದು ಸಮಸ್ಯೆ ಬರ್ತಲ್ರಿ ಅದಕ್ಕೆ ಹೊಸ ಇನೋವೇಷನ್ ಮಾಡೀನಿ ಸರ್. ಈಗ 26 ಇನೋವೇಷನ್ ಮಾಡೀನಿ ಅಂದ್ರೆ ಒಂದೊಂದ್ ಸಮಸ್ಯೆಗೆ ಒಂದೊಂದು ಇನೋವೇಷನ್ ಸರ್. ಈಗ ರೇನ್ ವಾಟರ್ ನೋಡಿದ್ರಿ ಸರ್. ಈಗ ನನಗೆ ಒಂದ್ ಇದನ್ನ ಕಳಿಸಿದ್ರಿ ನೀವು. ಹಾ ಸರ್. ಒಂದೊಂದು ನೋಡಿ ಹೇಳ್ಬಿಡ್ತೀನಿ ನಿಮಗೆ. ಹಾ ಹೇಳ್ರಿ ಸರ್. ಬರ್ರಿ ಸರ್, ಕೂಡ್ರಿ ಸರ್. ಈಗ ನಳ ನೀರಾವರಿ ಅಂದ್ರೆ ಇದು ಸರ್. ಈಗ ನಳ ನೀರಾವರಿ ಇದು ಕಡಿಮೆ ಖರ್ಚಿನ ಸೋಲಾರ್ ಬೇಲ್ ಅಂದ್ರೆ ಮೊದ್ಲ ಹಾಕಿದ್ರಿ ನೋಡಿದ್ರೆ ಸರ್. ತೊಗರಿ ಕುಡಿಚಿ ಊಟದ ನೋಡಿದ್ರಿ. ಅದನ್ನ ಸರ್ ವಿಡಿಯೋ ಮಾಡ್ಬಿಡೋಣ. ಮಾಡೋಣ ಸರ್. ಆಯ್ತ್ರಿ. ಗೋಬರ್ ಗ್ಯಾಸ್ದು ರೆಡಿ ಮಾಡ್ಕೊಂಡಿದ್ರೆ ಸರ್? ಅದು ಮಾಡ್ಕೊಂಡಿನಿ ಸರ್. ಅದು ಡೆಮೋ ಮಾಡೀನಿ ಸರ್. ಅದು ನನಗ ಗೋಬರ್ ಗ್ಯಾಸ್ 15 ಮಿನಿಟ್ ಹೊಂಟಿತ್ ಸರ್. ಅದು ಅಂದ್ರೆ ಹಳಿ ಗೋಬರ್ ಗ್ಯಾಸ್ನಾಗ ಏನ್ ಆಗ್ಲತ್ತಿತ್ ಸರ್, ಅಲ್ಲಿ 2-3-4 ದಿನ ಒಂದ್ ವಾರ ಊರಿಗೆ ಹೋದ್ರಂದ್ರ ಅದ ಕಲ್ಚರ್ ಗಟ್ಟಿ ಆಲ್ಗತ್ತಿತ್ರಿ. ನಮ್ದು ಹಂಗಲ್ರಿ. ಅದು ಆ ಸಮಸ್ಯೆನೇ ಬರಲ್ ಸರ್. ಅದು ಮೊದಲು ಯಾವ್ದು ವೇಸ್ಟ್ ಗ್ಯಾಸ್ ಮಾಡಿ ಕಲಸ್ ಆಗಿರ್ತದ ನೋಡ್ರಿ, ಅದೇ ಹೊರಗೆ ಆಗ್ತದ. ಅಲ್ಲಿ ಟೆಕ್ನಾಲಜಿ ಚೇಂಜ್ ಮಾಡೀನಿ ಸರ್. ಅವು ಬ್ಯಾರೆದ್ರದಾಗ ಏನಾಗ್ತಿತ್ತು ಸರ್, ಇನ್ನ ಸರಿಯಾಗಿ ಕೊಳಿಲಾರ್ದ ಗ್ಯಾಸ್ ತಯಾರಲಾರ್ದೆ ಹೊರಗೆ ಆಗ್ತಿತ್ರಿ ಸಗಣಿ ರೀ. ನಮ್ದು ಹಂಗ್ ಮಾಡಲ್ರಿ, ಪ್ಯೂರ್ ಕೊಳ್ತಿದ್ದೆ ಹೊರಗೆ ಆಗ್ತಿತ್ತು ಸರ್. ಆ ಪದ್ಧತಿ ಮಾಡ್ಕೊಂಡಿನಿ ಸರ್ ನಾನು. ಹಂಗಾಗಿ ಅದು ನನಗೆ ಡ್ರಮ್ ಏನ್ ಸಿಸ್ಟಮ್ ಮಾಡಿದಲ್ರಿ 15 ಮಿನಿಟ್ ಹೊಂಟಿತ್ರಿ. ಅದ್ರದಾಗ ಈಗ ಮುಂದೆ ಡೆವಲಪ್ಮೆಂಟ್ ಮಾಡೋದ ಸರ್. ಅದು ಪ್ರಯೋಗ ಸಲಕ್ ಮಾಡಿದಾರಿ, ಅದು ಯೂಸ್ ಮಾಡ್ಕೊಂಡಿನಿ ಸರ್. ಅದು ಈ ನವಣಕ್ಕಿ ಮಾಡುವ ವಿಧಾನ ಹೆಂಗೆ ಸರ್? ತೋರಿಸ್ತೀನಿ ಸರ್. ಅದು ಮಿಕ್ಸರ್ ಬ್ಲೇಡಿಗೆ ರೀ ನಾವು ಶಾರ್ಪ್ ಇದ್ದೀವಿ ಮಣ್ಣು ಮಾಡೋ ಸರ್. ಅವು ಮಿಕ್ಸರ್ನ ಹಾಕಿದ್ರೆ ಡೈರೆಕ್ಟ್ ಅಕ್ಕಿ ಆತಾವ ಸರ್. ಅದು ತೋರಿಸ್ತೀನಿ ಸರ್. ಇದು ಕಡಿಮೆ ಪ್ರಮಾಣದ ನೀರು ಇರುವ ಕೊಳವೆ ಬಾವಿಯಿಂದ ನೋಡಿದ ಮೊದ್ಲು ಅದೇ ಸರ್.
ನೀರ್ ತೆಗೆದ್ ನೋಡಿದ್ವಿ ಅದೇ. ಹಾ ರೀ, ಈಗ ಕೊಳವೆ ಬಾವಿ ನೀರ್ ಕಮ್ಮಿ ಇದ್ರು ನಾವು ಏನ್ ಮಾಡ್ತೇವ್ ಸರ್, ನೀರ್ ರಿಟರ್ನ್ ಕೊಡ್ತೇವ್ ಸರ್ ಅದಕ್ಕೆ. ಹೊಳ್ಳಿ ನೀರ್ ಕೊಟ್ಟ ಕೇಸಿಂದ ಅಂದ್ರೆ ಅದು ಪಂಪ್ ಹಾಳಾಲಾರ್ದಂಗ್ ನೋಡ್ಕೋತೇವ್ ಸರ್ ಅದು. ಇನ್ನೊಂದ್ ಹೊಲ್ದಾಗ ಅದ ಸರ್ ಅದು. ಅಂದ್ರೆ ಏನ್ ಸರ್, ಇಲ್ಲಿ ನಾವು 5 HP ಮೋಟರ್ ಹಾಕಿದೇವ್ರಿ. ನಮಗ ನೀರ್ ಅದರಿ 3 HP ಇದ್ರಿ. 3 HP ಹಾ ರೀ, ಮಳೆಗಾಲದಾಗ 5 HP ಬರ್ತದ್ರಿ. ಈಗ 3 HP ಇನ್ನ 2 HP ನೀರ್ ಕಮ್ಮಿ ಬಿದ್ದಿದ್ ಏನ್ ಮಾಡದ್ರಿ, ಅಲ್ಲಿ ಒಂದ್ ವಾಲ್ ಮಾಡದ್ ಸರ್ ಮ್ಯಾಲ. ಅದೇ ನೀರ್ ಹೊಳೆ ಕೆಡವದ್ರಿ ಅದೇ ಬೋರ್ವೆಲ್ದಾಗ. ಅವಾಗ ಏನಾಗ್ತದ ಸರ್, ಅದು ನೀರ್ ಸಬ್ಸೆಂಟ್ ಸಿಕ್ತದ್ರಿ ಅದಕ್ಕ. ಒಂದೇ ಪ್ರೆಷರ್ ಮೇಲೆ ಬರ್ತದ್ರಿ. ಅಲ್ಲಿ ಪಂಪ್ ಹಾಳಾಗಲ್ರಿ. ಇಲ್ಲಂದ್ರೆ ಡ್ರೈ ರನ್ ಆಗಿ ಪಂಪ್ ಹಾಳಾತಾವ್ರಿ. ಮತ್ ಪ್ರೆಷರ್ನು ಒಂದೇ ಲೆವೆಲ್ ಸಿಗಲ್ ಸರ್ ಅದು ತಪ್ಸೋ ಸಲಕ್ ಅದು ಮಾಡೀನಿ ಸರ್ ಅದು. ಇಲ್ಲದ ಸರ್ ಅದರದ್ದು ವಿಡಿಯೋನು ಅದ. ಇದು ಪದ್ಧತಿ ಯಾವ ತರ ಮಾಡ್ಕೊಂಡ್ರ ಸರ್ ಇದನ್ನ? ಸರ್ ಇದು ಈಗ ಒಂದ್ ಎಕರೆಗೆ ನಾನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀವಿ ಸರ್ ಮೊದಲ್ರಿ. ಅದರದ್ದು ಒಂದಿಷ್ಟು ಅಮೌಂಟ್ ತಂದು ಒಂದ್ 60 ಗಿಡಗಳಿಗೆ ಮಾಡಿದ್ರಿ ಸರ್. ಆಮೇಲೆ ನಮ್ಗೆ ಹರ್ಸೂರ್ KGB ಕೃಷ್ಣ ಗ್ರಾಮೀಣ ಬ್ಯಾಂಕ್ ರೀ, ಅವ್ರ ಮ್ಯಾನೇಜರ್ ನೋಡ್ಲಿಕ್ ಬಂದ್ರಿ. ನೋಡ್ಲಿಕ್ ಬಂದಾಗ ಇದು ಪದ್ಧತಿ ಚಲೋ ಅದಲ್ರಿ, ಇದು ಉಳ್ದಿದ್ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರಿ ಸರ್. ಅವಾಗೆಲ್ಲ ಒಂದ್ 30 ವರ್ಷದಿಂದ ಫೈನಾನ್ಸಿಯಲಿ ಪ್ರಾಬ್ಲಮ್ ಸರ್ ಅಂತಂದ್ರಿ. ಒಂದ್ ಗಿಡಕ್ 100 ರೂಪಾಯಿ ಬಂದಿತ್ತು ಸರ್ ಅವಾಗ, ನನಗ್ 30 ವರ್ಷದ ಹಿಂದ್ರಿ. ಈಗ ಒಂದ್ ಗಿಡಕ್ಕೆ 500 ಬರ್ತದ ಸರ್ ಈಗ. ಅವಾಗ 100 ರೂಪಾಯಿ ಬಂದಿದ್ರಿ. ಆಯ್ತ್ರಿ, ಇದು ಏನದ ಅಷ್ಟು ಗಿಡಗಳಿಗೆ ಮಾಡ್ರಿ, ನನಗ ಕೊಟೇಶನ್ ತಂದು ಕೊಡ್ರಿ, ಒಂದೇ ದಿನದಾಗ ನಿಮ್ಗೆ ಪೇಮೆಂಟ್ ಮಾಡ್ತೀನಿ ಅಂದ್ರಿ. ಅಷ್ಟು ಗಿಡಗಳಿಗೆ ಮಾಡಿ ಅವ್ರಿಗೆ ಕೊಟ್ಟಾಗ ಒಂದೇ ದಿನದಾಗ ಮಾಡಿದ್ರಿ ಸರ್. ಅದು ಒಂದ್ 5-6 ವರ್ಷ ಕಂತ ಕಟ್ಟದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ಸರ್ ಅದು. ಆ ತರ ರೀ, ಅಂದ್ರೆ ಅವ್ರು ಹೆಲ್ಪ್ ಮಾಡಿದ್ರಿ ಸರ್. ಎಲ್ಲಾ ಗಿಡಗಳಿಗೆ ಮಾಡಿದ್ರಿ ಸರ್ ಅದು. ಈಗ ನಳ ನೀರಾವರಿ ಪದ್ಧತಿದಿಂದ ಏನ್ ಬೆನಿಫಿಟ್ ಅದ ಅಂದ್ರೆ ಸರ್, ತೋಟಗಾರಿಕೆ ಬೆಳೆಗಳಿಗೆ ನಿಮ್ ಕಮ್ ಟೈಮ್ನಾಗ ಮೋಟರ್ ಮೇಲೂ ಪ್ರೆಷರ್ ಬೀಳಲ್ಲ ಸರ್. ಈಗ ನಿಮ್ಗೆ ನೋಡೋ ಸಲಕ್ ಇಟ್ಟಿನ್ ಸರ್, ಇಷ್ಟು ಚಾಲು ಮಾಡಲ್ಲ ಸರ್. 1 ಗಂಟೆದಾಗೆ ನೀರ್ ರೀಚ್ ಆಗ್ತದ ಸರ್. ಈಗ ಇದು ಇಷ್ಟೇ ಕಡಿಮೆ ಬಿಡ್ತೀರಾ ಅಥವಾ ಜಾಸ್ತಿ ಬಿಡ್ತೀರಾ ಸರ್? ಇಷ್ಟೇ ಬರ್ತಾವ ಸರ್. ಯಾಕಂದ್ರಿ ಎಲ್ಲಾ ಗಿಡಗಳಿಗೆ ಹೋಗ್ಬೇಕಲ್ಲ ಸರ್. ನಳ ನೀರಾವರಿ ಅಂದ್ರೆ ಅದಕ್ಕೆ ಕಂಟ್ರೋಲ್ ಇರ್ತದ ಸರ್. ಅಂದ್ರೆ ಒಂದ್ ಗಿಡಕ್ಕೆ ಇಷ್ಟೇ ನೀರ್ ಬೀಳ್ಬೇಕಂತೇಳಿ ನಾವು ಟೈಮ್ ಸೆಟ್ ಮಾಡಿರ್ತೇವೆ ಸರ್. ಅಂದ್ರೆ ಎಲ್ಲಾ ಗಿಡಗಳಿಗೆ ಈಕ್ವಲ್ ಬರ್ಬೇಕಲ್ಲ ಸರ್ ಅದು. ಈಗ ನಳ ಪೂರಾ ಓಪನ್ ಇಟ್ಟೇವ್ ಅಂದ್ರೆ ತೆಗ್ ಕಡೆದ ಆ ಕಡೆ ಹೋಗ್ತಾವ ಸರ್. ಅಲ್ಲಿ ಬ್ರೇಕ್ ಮಾಡ್ತೇವೆ ಸರ್ ನಾವು. ಈಗ ನಾವು ಲಾಸ್ಟ್ ಹೊಡ್ಡಿಗ್ನು ಅದೇ ನೀರ್ ಹೋಗ್ಬೇಕ್ರಿ, ಲಾಸ್ಟ್ ಡೌನಲ್ಕ್ನು ಅದೇ ಹೋಗ್ಬೇಕ್ರಿ. ಫಸ್ಟ್ ಗಿಡಕ್ಕೆ ಏನೋ ಬೀಳುತ್ತೆ, ಕೊನೆ ಗಿಡಕ್ಕೂ ಅದೇ ಬೀಳ್ಬೇಕ್ರಿ. ಡ್ರಿಪ್ ನಾಗ ಹಂಗಾಗಲ್ಲ ಸರ್. ಅವು ಮೈಕ್ರೋ ಟ್ಯೂಬ್ ಹಾಕಿರ್ತಾರ್ರಿ, ಕೆಳಗಿನ ಕೆಚ್ಚಿಗೆ ಹೋಗ್ತಾವ, ಮ್ಯಾಲಿನ ಕಮ್ಮಿ ಹೋಗ್ತಾವ್ರಿ ಸರ್. ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ ಆಗಲ್ರಿ. ಇಲ್ಲಿ ನಳದ ಮೇಲೆ ಕಂಟ್ರೋಲ್ ಮಾಡ್ಬೋದು ಸರ್. ಮತ್ತ ಅವು ಇನ್ನೊಂದು ಪೈಪ್ ಕಚ್ಚಿ ಹಾಳು ಮಾಡ್ತಾವ ಸರ್ ಪ್ರಾಣಿಗಳು. ಇಲ್ಲಿ ಆ ಸಮಸ್ಯೆ ಇಲ್ರಿ ಸರ್. ಅವು ತೋಟಗಾರಿಕೆ ಬೆಳೆಗಳು ಅಂದ್ರೆ ಬಹುವಾರ್ಷಿಕ ಬೆಳೆಗಳಿಗೆ ನಳ ನೀರಾವರಿ ಉಪಯೋಗ ಇಲ್ರಿ ಸರ್ ಅದು. ಆ ತರ ರೀ ಸರ್ ಅದು. ಅಂದ್ರೆ ಈ ತೋಟಗಾರಿಕೆ ಅಂತ ಈಗ ಮಾವು ಬೆಳಿಬಹುದು, ಚಿಕ್ಕು ಬೆಳಿಬಹುದು, ಇದು ಯೂಸ್ ಮಾಡಬಹುದು ಸರ್ 100% ರೀ. ಈ ನಳ ನೀರು ಸುಮಾರು ಎಷ್ಟು ಪ್ರಶಸ್ತಿ ತಗೊಂಡಿದ್ರ ಸರ್? ಸರ್ ಸುಮಾರು ನನಗೆ ಪ್ರಶಸ್ತಿಗಳು ಮತ್ತ ಒಂದು 20 ಮ್ಯಾಲ ಬಂದಾವ ಸರ್. ನಾನು ಅಲ್ಲಿ ಬುಕ್ಗಳನ್ನೆಲ್ಲ ನೋಡಿದೆ. ಅದೇ ಸರ್, ಪ್ರಶಸ್ತಿಗಿಂತ ದೊಡ್ಡದು ನಮಗ್ ರೈತರಿಗೆ ಏನ್ರ ಒಂದು ಹೊಸದ್ ಅನುಕೂಲ ಮಾಡ್ಬೇಕಂತೇಳಿ ನಂದು ಹವ್ಯಾಸ ರೀ. ಪ್ರಶಸ್ತಿ ಆಸೆಗೆ ಯಾವ ಮಾಡಿಲ್ಲ ಸರ್. ನಾನು ಏನೋ ಒಂದ್ ಇದ್ರಾಗ ಆಕ್ಟಿವ್ ಆಗಿ ಮಾಡ್ಬೇಕಂತೇಳಿ ಮಾಡೀನಿ ಸರ್. ಅವು ಪ್ರಶಸ್ತಿಗಳು ತಾನೇ ಹುಡುಕಾಡ್ಕೊಂಡ್ ಬಂದಾವ ಸರ್. ಈಗ ಹೊಸದ ಈಗ ನನಗೆ ಮೊನ್ನೆ ಸತ್ಯಸಾಯಿ ಯೂನಿವರ್ಸಿಟಿದಿಂದ ಒಂದು ಅವಾರ್ಡ್ ಆಯ್ತು ಸರ್, ಗುರುಜಿ ಅವರು ಗ್ರಾಸ್ ಇನೋವೇಷನ್ ಅವಾರ್ಡ್ ಅಂತ ಹೇಳಿ. ಇಲ್ಲೇ ಸರ್ ಬೆಂಗಳೂರು ಮುದ್ದೇನಹಳ್ಳಿಗ್ರಿ ಸರ್. ಅದು ಪ್ರಶಸ್ತಿ ಬಂದ್ ಬೆಳಗ್ ಸರ್ ನನಗೆ ಮತ್ತೊಂದು ಜವಾಬ್ದಾರಿ ಹೆಚ್ಚಿಗೆ ಐತ್ರಿ. ಈ ಗುರುಜಿ ಅವರು ಇಷ್ಟು ನನಗೆ 50,000 ಕೊಟ್ಟು ಸನ್ಮಾನಿಸ್ಯಾರ ಅಂದ್ರೆ ಇವ್ರಿಗೆ ರಿಟರ್ನ್ ನಾವು ಗೌರವಿಸ್ಬೇಕಾದ್ರೆ ಹೊಸ ಇನೋವೇಷನ್ ಮಾಡ್ಬೇಕು, ರೈತರಿಗೆ ಪರ್ಫೆಕ್ಟ್ ಆಗಂತದ್ದು. ಈಗ ಅದು ಅಲ್ಲಿದು ತಗೊಂಡು 1 ತಿಂಗಳ 2 ತಿಂಗಳದಾಗೆ ರೇನ್ ವಾಟರ್ ಸುತ್ತದ ಒಂದು ಹೊಸದ್ ಇನೋವೇಷನ್ ಮಾಡೀನಿ ಸರ್. ಅದು ಕೋಳೆ ತತ್ತಿ ಮೊಟ್ಟೆ ತಯಾರು ಮಾಡೋದ್ ಸರ್. ಹೊರಗೊಳದಾಗ ಕರೆಂಟೇ ಇರಲ್ಲ ಸರ್. ಅಂತವ್ರೆಲ್ಲ ನಾವು ಎಲ್ಲಿ ಕೋಳೆ ಇಟ್ಟು ಇದು ಮಾಡ್ತಾರ ಸರ್, ಡೈರೆಕ್ಟ್ ಸೋಲಾರ್ ಕರೆಂಟ್ ಮೇಲೆ ಹೀಟ್ ಮಾಡಿ ಮರಿ ತಕ್ಕೋಬಹುದು ಸರ್. ಅವ್ರ ಬಿಸ್ನೆಸ್ ನಡೆಸಬಹುದು ಸರ್. ಅದು ಬಹಳಷ್ಟು ಅನುಕೂಲ ಆಗ್ತದ ಸರ್. ಅದು ಕರೆಂಟಿನ್ಕಿನ ಬಹಳ ಉಪಯೋಗ ಆಗ್ತದ ಸರ್. ಅವೆರಡು ಹೊಸ ಇನೋವೇಷನ್ ಮಾಡಿದ್ ಸರ್. ಇಂಥವು ಹೊಸ ಮಾಡೇ ಅವ್ರಿಗೆ ಇದು ಮಾಡೋದು ಸರ್ ನಮ್ದು. ಈಗ ಎಷ್ಟು ವರ್ಷದಿಂದ ಮಾಡ್ತಿರೋದು ಸರ್? ಸರ್ ನನಗೆ ಮೊದಲಿನಿಂದ ಕೃಷಿ ಹವ್ಯಾಸ ರೀ ಸರ್. ನಾನು ಶಾಲಿಗೆ ಹೋಗ್ತಾ ಇದ್ದರೂ ಕೃಷಿ ಮಾಡ್ಕೋತಾ ಇರ್ತಿದ್ದೆ ಸರ್. ಅದು ಹಂಗೆ ನಾವು 10th ಪಾಸ್ ಆದ ಬಳಿಕ ನಂದು ಈ ಕೃಷಿಗೆ ಬಂದ್ರಿ ಸರ್. 2 ಸರ್. ಇಲ್ಲಿ ಏನಾಯ್ತ್ರಿ ಸರ್, ನಮ್ ಬಾಬೋರ್ ಟೀಚರ್ ರೀ. ಸುಮಾರು ಅವ್ರು ಡ್ಯೂಟಿದು ಮತ್ತ ಲಾಸ್ಟ್ ಪೆನ್ಷನ್ ರೊಕ್ಕನು ಇದ್ರಾಗ ಹಾಕ್ಯಾರ ಸರ್. ಈ 5 ಎಕರೆದಾಗೆ ಲಾಭ ಕಂಡಿದಿಲ್ರಿ. ಕೃಷಿಯನ್ನ ಹೊರಗಿನಿಂದ ನೋಡಿದ್ರೆ ಲಾಭ ಆಗಲ್ಲ ಸರ್. ಕೃಷಿಯನ್ನ ನಾವು ಸ್ವಂತ ದುಡ್ದಾಗ ಲಾಭ ಆಗ್ತದ್ರಿ. ನಾವು ಕಾಲ್ ಇಡ್ಬೇಕು ಸರ್. ನೀವು ಅಲ್ಲಿದಿಂದ ಇಲ್ಲಿಗೆ ಬಂದಿರಿ ಸರ್. ಬಂದ್ ಬೆಳಕ್ ಇಲ್ಲಿ ಕಾಲ್ ಇಟ್ಟಿರಿ, ಇಲ್ಲ 10 ರೈತರ ಬಳಿ ಕಾಲ್ ಇಡ್ತೀರಿ, ನಿಮಗ್ ಅನುಭವ ಆತದ ಸರ್.
ನಾ ಒಬ್ಬ ರೈತ ನಂದು ತೋಟದ ಪುರ್ತಕ್ಕೆ ಕುಂತ ನಾ ಇಲ್ಲೇ ಕೃಷಿ ಮಾಡ್ಕೊತ ಹೋದಂದ್ರ ನನಗೆ ಆಟ ಅನುಭವ ಆಗಲ್ಲ ಸರ್. ನಮ್ಕಿನ ಹೆಚ್ಚಿಗೆ ನಿಮ್ಗೆ ನಾಲೆಜ್ ಬೆಳೀತದ್ರಿ. ಅಂದ್ರೇನೆ ವಿಭಿನ್ನವಾದ ರೈತರು ಸಿಗ್ತಾರ್ರಿ. ಎಲ್ಲರ ಬಳಿ ಒಂದೊಂದು ಟೆಕ್ನಾಲಜಿ ಸಿಗ್ತಾವ ಸರ್. ಈಗ ಒಂದ್ 20-25 ಜನ ನಾವು ಏನ್ ಮಾಡ್ತೇವ್ ಸರ್, ಬಹಳಷ್ಟು ರೈತರ್ರಿ ನಮ್ಮ ಮಟ್ಟಕ್ ನಾವೇ ಶಾಣ್ಯರ್ ಅಂತೇವ್ರಿ. ಮತ್ತೊಬ್ಬಂದ್ ಯಾಕೆ ನೋಡಮ್ ಅಂತೇವ್ರಿ. ಹಂಗ ದಿಮಾಕ್ ಮಾಡ್ಬಾರ್ದು ಸರ್. ಪ್ರತಿ ಒಬ್ಬರ ಬಲ್ಲಿನೂ ಎಂತ ದಡ್ಡ ಇದ್ರು ಅವ್ನ ಬಲಿ ಕಲೆ ಅಂತದ್ ಒಂದ್ ಇರ್ತದ ಸರ್. ಅದು ನಾವು ನೋಡ್ಕೋಬೇಕು ಸರ್. ಚಿಕ್ಕರಲ್ಲಿ ದೊಡ್ಡ ನಾವು ಯಾವಾಗ್ಲೂ ನಾವೇ ದೊಡ್ಡವ್ರಂತ ಅನ್ಬೇಡ ಸರ್. ನಾವ್ ಯಾರ ಬಲ್ಲಿ ಹೋದ್ರು ನಾ ಕಲೀಲಿಕ್ ಹೋಗ್ತೀನಿ ಸರ್. ನಾನ್ ಇಟ್ ಕಲ್ತೀನಿ ನಾ ಶಾಣೆ ಅಂತ ಯಾರ ಬಲ್ಲಿ ಹೋಗಲ್ಲ ಸರ್. ಹೌದು. ಈಗ ಸರ್ ನಾವೊಂಥರ ಮಾಡಿದ್ರೆ ಅವ್ರೊಂಥರ ಮಾಡಿರ್ತಾರೆ. ನಾವು ಬೇರೆ ಕಡೆ ಹೋದ್ರೆ ನಮ್ಗೆ ಅದು ಗೊತ್ತಿರ್ಲಿಲ್ಲ. ಹೌದು ಸರ್. ಈಗ ನನಗೂ ಒಂದು ಅನುಭವ ಆಯ್ತು, ಅದು ನೋಡಿದ್ರೂ ಒಂದು ಅನುಭವ ಆಯ್ತು ಸರ್. ಪ್ರತಿ ಒಬ್ಬರ ಬಲ್ಲಿ ರೈತರ ಬಲ್ಲಿ ಹೋಗಿ ಕಲಿತೀನಿ ಸರ್ ನಾ. ಅದೇ ಈಗ ನಾಳೆ ಗೊತ್ತಿರ್ಲಿಲ್ಲ. ಹನಿ ನೀರಾವರಿ ಅಂತ ಅದೇ ಸರ್, ಹನಿ ನೀರಾವರಿ ಒಂದೇ ಐತಿ ಸರ್. ಇದು ನಾನೇ ಹೆಸರಿಟ್ಟಿನಿ ಸರ್, ನಳ ನೀರಾವರಿ ಅಂತ ಹೇಳಿ. ನಮ್ದೇ ಫಸ್ಟ್ ಇದು ಮಾಡಿದ್ವಲ್ ಸರ್, ನಳ ನೀರಾವರಿ ಅಂತೇಳಿ. ನಮ್ ಈಗ ಎಲ್ಲೆಲ್ಲಿಗೆ ನಳ ನೀರಾವರಿ ಪದ್ಧತಿ ಸರ್ ಬಾಳ ಕಡೆ ಕೊಟ್ಟಿದ್ದೇವ್ ಸರ್. ಮಹಾರಾಷ್ಟ್ರದಾಗ ಕೊಟ್ಟಿದ್ದೇವ್ರಿ, ಬೆಂಗಳೂರು ಸೈಡ್ ಎಲ್ಲಾ ಮಾಡ್ಯಾರ್ರಿ. ಈಗೆಲ್ಲ ತಾವ್ ಮಾಡ್ಕೊಳ್ಕತ್ತಾರ ಸರ್ ರೈತರು. ಯಾಕಂದ್ರೆ ಇದು ಯೂಸ್ಫುಲ್ ಅದ ಸರ್. ಇದು ಈಗ ನನಗೆ 1 ಎಕರೆಗೆ ನಳ ನೀರಾವರಿ ಪದ್ಧತಿ ಎಷ್ಟು ಬರುತ್ತೆ ಸರ್ ಅಮೌಂಟ್? ಸರ್ 45,000 ರೂಪಾಯಿ ಖರ್ಚು ಬರುತ್ತೆ. 40,000 1 ಎಕರೆಗೆ. 1 ಎಕರೆಗೆ ಸರ್. ಅದು ಯಾವ ತರ ಡಿವೈಡ್ ಮಾಡ್ತೀರಾ ಸರ್? ನಮ್ದು ಇದು ನೋಡ್ರಿ ಸರ್, ನೀವು ಇಲ್ಲಿ ಇದು ಕ್ವಶನ್ ಕರೆಕ್ಟ್ ಕೇಳಿದ್ರಿ. ಇಲ್ಲಿ ಬಂದದ್ರಿ 2 ಇಂಚಿಂದ ಸರ್. ಇಲ್ಲಿ 40 mm ತಂದಿದವ್ರಿ, ಆ ಕಡೆ 40 mm ಸರ್. ಇಂಥವ್ 4 ಡಿವೈಡ್ ಮಾಡಿದವ್ರಿ ಸರ್. ಇಲ್ಲಿ ಮೇನ್ ಲೈನ್ 2.5 ಇಂಚ್ ಬಂದದ ಸರ್. ಇದು ನಾವ್ ಹಿಂಗ್ ಕುಂತಿದವಲ್ ಸರ್, ಸೀದಾ ಲೈನ್ ಹೋಗ್ಯದಲ್ ಸರ್. ಡೆಡ್ ಎಂಡ್ ತನ 40 mm ಪೈಪ್ ಹೋಗ್ಯದ ಸರ್. 40 mm ಪೈಪಿಗೆ 2 ಕಡೆ ಡಿವೈಡ್ ಮಾಡಿದವ್ ಸರ್. ಸೊ ಈಗ ಈ ಪೈಪ್ ಬಂದತಂದ್ರೆ ಇಲ್ಲಿ ಒಂದು ಪೈಪ್ 5 ಗಿಡಗಳು, ಈ ಕಡೆ 5 ಗಿಡಗಳು. ಅಂದ್ರೆ ಪ್ರೆಷರ್ ಬ್ಯಾಲೆನ್ಸ್ ಮಾಡ್ಬೇಕು ಸರ್. ನೀವು ಡ್ರಿಪ್ ಇನ್ ಸಿಸ್ಟಮ್ ನಾಗ 10 ಗಿಡನು ಮಾಡ್ತಾರ ಸರ್. ಇಲ್ಲಿ ನಾವು ನೀರ್ ಹೆಚ್ಚಿಗೆ ಓಪನ್ ಹೋಗೋದ್ರದಿಂದ್ರಿ ನಾವು ಮೇನ್ ಲೈನ್ಗಳು ಹೆಚ್ಚಿಗೆ ಹಾಕೋತೇವ್ ಸರ್. ಇದು ಪ್ರೆಷರ್ ಮೇಂಟೈನ್ ಮಾಡೋ ಸಲುವಾಗಿ ವಾಲ್ ರೀ. ನಾವ್ ಈ ಮ್ಯಾಲಿನ ಸಣ್ಣ ಹೊಂಟದಪ್ಪ ವಾಲ್, ತೆಳಗಿನ ವಾಲ್ ಕಮ್ಮಿ ಮಾಡ್ಬೋದು ಸರ್. ಇದು ಬಂದ್ ಮಾಡ್ತೇವೆ. ಇದಕ್ ಪ್ರೆಷರ್ ಹೆಚ್ಚಿಗೆ ಬರ್ತದ್ರಿ. ಈಗ ತೆಳಗಿಂದು ವಾಲ್ ನೀರ್ ಹೆಚ್ಚಿಗೆ ನಡೆದ ಅದು ಜರ ಕಮ್ಮಿ ಮಾಡಿದ್ರೆ ಅದು ಮ್ಯಾಲೆ ಪ್ರೆಷರ್ ಬರ್ತದೆ. ಈ 1 ಎಕರೆಗೆ ಎಷ್ಟು ವಾಲ್ ಬಂದಿರ್ತಾರೆ ಸರ್? ಸರ್ 1 ಎಕರೆಗೆ ನೋಡ್ಕೊಂಡ್ ಕಿಸಿನ ಒಂದ್ 2 ವಾಲ್ ಕೊಡಿಸ್ತಾರೆ. 2 ವಾಲ್ ಕೂರಿಸ್ತೀರಾ? ಹಾ ಸರ್. ಈಗ ಇದು 1 ವಾಲ್. ಹಾ ಸರ್. ಈ ಮುಂದ್ಗಡೆ ಇನ್ನೊಂದು ಅದ ಸರ್. ಇದು 1.5 ಎಕರೆಗೆ 4 ವಾಲ್ ಕೊಡ್ತೀವಿ. 1.5 ಎಕರೆ 4. ಈ 1 ವಾಲಿಂದ ನನಗೆ ಎಷ್ಟು ಗಿಡಗಳಿಗೆ? 50 ಗಿಡಗಳಿಗೆ 50-55 ಗಿಡಗಳು. 1 ಗಿಡದಿಂದ 50 ಗಿಡಗಳಿಗೆ ನೀರು ಉಣಿಸಬಹುದು. ಇಲ್ಲಿ ಇನ್ನೊಂದ್ ಏನ್ ಬೆನಿಫಿಟ್ ಅದ ಅಂದ್ರೆ ಸರ್, ಈಗ ನಮ್ದು 5 HP ಮೋಟರ್ ಅದ ರೀ. ಒಂದು ಸಿಂಗಲ್ ಫೇಸ್ ಇಂದು ಬೋರೆಲ್ ಮೋಟರ್ ಅದ ರೀ, 1.5 HP ಇದು. ನಾವು ಈಗ ಒಂದ್ ವೇಳೆ ನಮ್ದು 5 HP ಮೋಟರ್ ಏನೋ ಕಾರಣದಿಂದ ಸುಡ್ತಾರೆ, ಅದು ತಂದ್ ಮಾಡಿಸ್ಕೊಂಡ್ ಬರತನ 1 HP 1.5 ಮೋಟರ್ HP ಚಾಲು ಅದ ರೀ. ಈ ಡ್ರಿಪ್ ಹೆಂಗ್ ನಡ್ಸ್ಬೇಕಪ್ಪ? ಇಲ್ಲಿ 5 HP ನೀರೇ ಬೇಕ್ರಿ ಇದಕ್ಕೆ ನಡಿಬೇಕಾದ್ರೆ. ಅಲ್ಲ ಈಗ ಆ ಸಮಸ್ಯೆ ಆಗ್ಬಾರ್ದಂತ ನಾವ್ ಏನ್ ಮಾಡೀನಿ ಸರ್, ಇಲ್ಲಿ 4 ವಾಲ್ ಯೂಸ್ ಮಾಡೀನಿ ಸರ್. ನಿಮ್ಮದು 1.5 HP ನೀರ್ ಬಂತಂದ್ರೆ ಒಂದೇ ವಾಲ್ ಚಾಲು ಇಡೋದ್ರಿ. 50 ಗಿಡಗಳಿಗೆ ಸೇಮ್ ನೀರ್ ಬರ್ತದ ಸರ್. ಈಗ ಆಫ್ ಮಾಡಿದ ಸಹಿತ ನೀರ್ ಹೆಚ್ಚಿಗೆ ಏನು ಹೋಗಲ್ಲ ಸರ್. 4 ವಾಲ್ ನಡೆಯೋದು ಒಂದೇ ವಾಲ್ ನಡೀತದ್ರಿ, ಸೇಮ್ ನೀರ್ ಹೋಗ್ತದೆ. ಬಿಟ್ಟ ತಕ್ಷಣ ಏನು ಹೆಚ್ಚು ಕಡಿಮೆ ಆಗಲ್ಲ ಸರ್. ಹಂಗಾಗಿ ಇವು ನಾವು ಮೋಟ್ರ್ 5 HP ಇತ್ತಂದ್ರೆ 4 ನಡ್ಸದ್ರಿ, 1.5 HP ಇತ್ತಂದ್ರೆ ಒಂದೇ ವಾಲ್ ನಡ್ಸದ್ ಸರ್. ಈಗ ನಂದೊಂದು ಪ್ರಶ್ನೆ ಸರ್. ಈಗ ನಾನು ಒಂದು ಬೋರ್ ಹಾಕ್ಸಿದೀನಿ. ಬೋರ್ ಅಲ್ಲಿ ಒಂದು 1/2 ಇಂಚ್ ನೀರ್ ಬದತ್ತೆ. ನಾನು ಈ ನಳ ಪದ್ಧತಿ ಮಾಡ್ಕೋಬಹುದಾ ಸರ್? ಅದು 1/2 ಇಂಚ್ ನೀರ್ ಬಂದದಂದ್ರೆ 1 ಇಂಚ್ ನೀರ್ ಅಂದ್ರೆ ಏನ್ ಸರ್ ನಿಮಗ್ ಗೊತ್ತದೇನ್ರಿ? ಇಲ್ಲ ಹೇಳಿ ಸರ್. ಅದು ಬಾಳ ಮಂದಿ ಇಲ್ಲೇ ಮೋಸ ಹೋಗ್ತಾರ ಸರ್. ಬೋರೆಲ್ ಹೊಡಿಲಿಕ್ ಬರ್ತಾರಲ್ಲ ಸರ್, ಬೋರೆಲ್ದವ್ರು ಏನ್ ಮಾಡ್ತಾರ ಸರ್, ಮೊದಲು ಎಲ್ಲರೂ ಪಾಯಿಂಟ್ ಸರ್. ಇನ್ನೊಂದ್ ಹೇಳ್ತೀನಿ ನಿಮಗ, ಭೂಮಿ ಒಳಗ 300 ಫೀಟಿನ ತೆಳಗ ಈಗನು ಒಂದು 10 ಫೀಟಿನ ತೆಳಗ ಯಾರಿಗೂ ಏನದ ಅಂತ ಗೊತ್ತಿಲ್ಲ ಸರ್. ಬೇಕಾದೊಟ್ಟು ರಿಸರ್ಚ್ ಮಾಡಲಕ್ ಸರ್ ಅವ್ರು. ಆದ್ರೆ ಸುಮ್ನೆ ಅದು ಮಿಷಿನ್ ಮೇಲೆ ಹೇಳ್ತದ ಸರ್. ಒಂದ್ ಯಾವ್ದೋ ಒಂದ್ ಎಲೆಕ್ಟ್ರಾನಿಕ್ ಮಿಷಿನ್ ತರ್ತಾರ ಸರ್, ಅದು ಏನ್ ಹೇಳ್ತದ ಗೊತ್ತರಿ ಸರ್, ಭೂಮಿದಾಗ ಪದರ್ ಎಷ್ಟವ ಅಂತ ಹೇಳ್ತದ್ರಿ. ನೀರ್ ಹೇಳ ಮಷಿನ್ ಇಲ್ಲಿ ತನ ಯಾವ್ದನ್ನು ಕಂಡು ಹಿಡ್ದಿಲ್ರಿ. ಇದು ತಿಳ್ಕೊರಿ ಸರ್ ನೀವು. ಯಾವಾಗ ಭೂಮಿ ಗ್ಯಾಪ್ ಬಂತು ಅಂದ್ರೆ ಅಲ್ಲಿ 1 ಇಂಚ್ ನೀರ್ ಅಂತಾರ ಸರ್. ಹಿಂಗ ಪದರ್ ಬೈ ಪದರ್ ಬಂದು ಅಂದ್ರೆ 300 ಫೀಟ್ ಆಳ್ ಹೋಗತ್ತನ ಆ ಮಷಿನ್ ಏನ್ ಹೇಳ್ತದ್ರಿ, 4-5 ಲೇಯರ್, ಒಂದ್ 3-4 ಗ್ಯಾಪ್ ಬರ್ತಾವ ಅಂದ್ರೆ 3-4 ಪದರ್ ಬರ್ತಾವ. ಅಂದ್ರೆ 3 ಇಂಚ್ ನೀರ್ ಬೀಳ್ತಾವ ನಿಮಗಂತ ಹೇಳ್ತಾರ ಸರ್. ಅದು ಏನಾಗ್ತದ ಅಂದ್ರೆ ಸರ್, ಒಂದೊಂದು ಗ್ಯಾಪ್ದಾಗ ನೀರ್ ಇರ್ತಾವ್ರಿ, ಒಂದೊಂದ್ರದಾಗ ಇರಲ್ರಿ, ಡ್ರೈ ಇರ್ತಾವ್ರಿ. ಅಲ್ಲಿ ಒಬ್ಬೊಬ್ರಿಗೆ ನೀರ್ ಬೀಳ್ತಾವ, ಒಬ್ಬೊಬ್ರಿಗೆ ಬೀಳಲ್ರಿ.
ಇನ್ನೊಂದು ಬೋರೆಲ್ ಹೊಡಿಲಿಕ್ಕೆ ಬಂದವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ನಿಮ್ಗೆ, ನೀವು ಖುಷಿ ಪಡಲಿ ಅಂತೇಳಿ ಅವ್ರ ಬಲಿ ನೀರ್ ಕನೆಕ್ಟ್ ಮಾಡಿ ನಿಮಗೊಂದು 3 ಇಂಚ್ ನೀರ್ ಅಂತೇಳಿ ಬಿದ್ದವ 4 ಇಂಚ್ ಬಿದ್ದವ ಇಲ್ಲ ಅಂದ್ ಪಾರ್ಟಿ ರೊಕ್ಕ ಕೊಡಲ್ಲ ಅಂತ ನಾಟಕ ಮಾಡಿ ಹೋಗ್ತಾರ ಸರ್. ನಾವೇನ್ ಮಾಡ್ತೇವ್ರಿ 3 ಇಂಚ್ ನೀರ್ ಅಂದ್ರೆ ಅದೇ ಖುಷಿದಾಗ ಹೋಗಿ ಮೋಟರ್ ಗಿಟ್ರ್ ಬೋರೆಲ್ ಗಿರೆಲ್ ತರ್ತೇವ್ರಿ, ಎಲ್ಲ ಖರೀದಿ ಮಾಡ್ತೇವ್ ಸರ್. ಅವು ಏನ್ ಒಂದ್ 2-3-4 ಲಕ್ಷ ರೂಪಾಯಿ ಮಟ್ರಲ್ ರೀ, ಸುಮ್ಮನೆ ಹೋಗದ್ರಿ, ಅದು ಬಾಳ ದಾಡ್ತಾನ ಸರ್. ಹಂಗ್ ಮಾಡ್ಬಾರ್ದು ಸರ್. ನಾವು ಬೋರೆಲ್ ಪಾಯಿಂಟ್ ಹೊಡ್ಸ್ ಬಳಕ ಟೆಸ್ಟಿಂಗ್ ಮೋಟರ್ದವ್ರು ಇರ್ತಾರ ಸರ್, ಅವ್ರಿಗೆ ಒಂದ್ 4,000 ಖರ್ಚಾಗಲಕ್ರಿ, ಅವ್ರಿಗೆ ದುಡ್ಡು ಕೊಟ್ಟು ನಮ್ ಬೋರೆಲ್ದು ಈಡ್ ಚೆಕ್ ಮಾಡ್ಬೇಕು ಸರ್. ಪರ್ ಅವರ್ ಬ್ಯಾರಲ್ ಇಟ್ಕೇಸಿಂದ ಸರ್ 1 ಮಿನಿಟ್ನಾಗ ಎಷ್ಟು ಬ್ಯಾರಲ್ ನೀರ್ ತುಂಬತದ. 1 ಮಿನಿಟಿಗೆ 1 ಬ್ಯಾರಲ್ ತುಂಬತಿತ್ತಂದ್ರ ಅದು 10,000 ಲೀಟರ್ ನೀರ್ ಸರ್. ಅದು 3 ಇಂಚ್ ನೀರ್ ಆತ ಸರ್. 1 ಇಂಚ್ ನೀರ್ ಅಂದ್ರೆ ಬರೇ 600 ಲೀಟರ್ ನೀರ್ ಸರ್. ನೀವ್ ಹೇಳೋದು 1 ಇಂಚಿಗೆ 3 ಇಂಚಿಗೆ ಎಷ್ಟು ಡಿಫ್ರೆನ್ಸ್ ಅದ ಸರ್. ಈಗ ಒಬ್ಬೊಬ್ರು ಏನ್ ಮಾಡ್ತಾರ ಸರ್, ನನಗ್ ಬಾಳ ಕೇಳ್ತಾರ ಸರ್, ನಮ್ದು 3.3 ಇಂಚ್ ಬಿದ್ದ 3 ಕಡೆ 1 ಇಂಚ್ ಬಿದ್ದವ್ರಿ, ಒಂದ್ 5 ಎಕರ್ ನೀರಾವರಿ ಆತನ ಅಂತ ಹೇಳಿ ಬಾಳ ದಾಟ್ತಾನ ಸರ್. 3 ಸೈಡ್ ಡಿವೈಡೆಡ್ 1 ಇಂಚ್ ನೀರ್ ಅಂದ್ರೆ 1800 ಲೀಟರ್ ನೀರ್. 1800 ಲೀಟರ್ನಾಗ ನೀವು 5 ಎಕರ್ ನೀರಾವರಿ ಹೆಂಗ್ ಮಾಡ್ತೀರಿ ಹೇಳ್ರಿ ಸರ್. ಅದು ನನ್ ಬಲ್ಲಿ ಬುಕ್ಕಿ ಅದ ಸರ್, ನೀರ್ ಹಳ್ಯಾದ್ರಿ. ಈಗ ಯೂಟ್ಯೂಬ್ನಾಗ ಹೊಡೆದ್ರು ಬರ್ತದ ಸರ್. 1 ಇಂಚ್ ನೀರ್ ಅಂದ್ರೆ ಎಷ್ಟು, 2 ಇಂಚ್ ನೀರ್ ಅಂದ್ರೆ ಎಷ್ಟು, 4 ಇಂಚ್ ನೀರ್ ಅಂದ್ರೆ ಎಷ್ಟು ರೀ. ಇಲ್ಲ, ಇದು ನಮ್ಗೆ ವೀಕ್ಷಕರಿಗೂ ಗೊತ್ತಿರ್ಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಅದ ಸರ್. ಇದು ಬಹಳ ಇಂಪಾರ್ಟೆಂಟ್ ಅದ ಸರ್. ಯಾರನ್ನು ನೋಡ್ಬೋದು ಸರ್ ನೀವು. ನಿಮಗೆ ಆಮೇಲೆ ಇದು ಪ್ರೋಗ್ರಾಮ್ ಇದು ಮುಗಿದ ಬೆಳಕ್ ನಾ ತೋರಿಸ್ತೀನಿ ಸರ್ ನಿಮಗೆ. 2 ಇಂಚ್ ನೀರ್ ಅಂದ್ರೆ 1 ಅವರ್ನಾಗ ಅದೇ 5,500 ಲೀಟರ್ ಈ ತರ ಆತದ ಸರ್ ಕ್ಯಾಲ್ಕುಲೇಷನ್. 1 ಇಂಚ್ ನೀರ್ ಅಂದ್ರೆ 600 ಲೀಟರ್ ಮ್ಯಾಲ ಹೋಗಲ್ ಸರ್. ಅದು ತಲೆಗೆ ಇಟ್ಕೋಬೇಕು ಸರ್ ನಾವು. ಫಸ್ಟ್ 1 ಇಂಚ್ 3 ಕಡೆ 3 ಇಂಚ್ ಗಣ ನೀರಾವರಿ ಆಗಲ್ರಿ. ಅದು ಮೊದಲೆಲ್ಲ ನಾವು ಬೋರೆಲ್ ಮೋಟರ್ ಬಿಟ್ಟು ಚೆಕ್ ಮಾಡಿಸಿ ನೀರ್ ಈಡ್ ಚೆಕ್ ಮಾಡಿ ನನ್ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಅದ ಸರ್. 1 ಅವರ್ ಮೋಟರ್ ನಡೀತಂದ್ರ ಯಾವ್ದು ಪಂಪ್ ಅದ ಪಂಪಿನ ಮೇಲೆ ಬರ್ದಿರ್ತಾನ ಸರ್. ಪರ್ ಟು ಹೆಡ್ ಡಿಸ್ಚಾರ್ಜ್ ಪರ್ ಸೆಕೆಂಡ್ ಅಂತ ಕೊಡ್ತಾನೆ ಸರ್ ಅದ್ರ ಮೇಲೆ. ಈಗ ಒಂದ್ ಪಂಪ್ ಹಾಕಿದ್ರಿ ಅಂದ್ರೆ ನೀವು ಇದು 1 ಗಂಟೆಗೆ 36,000 ಲೀಟರ್ ನೀರ್ ಹೊಡಿತದ. ನಿಮಗ್ ಈ ಹೆಡ್ ಇದ್ರ ಈ ಹೆಡ್ ಬಿಟ್ಟು ಈ ಹೆಡ್ಡಿಗೆ ಇತ್ತಂದ್ರ 20,000 ಹೊಡಿತದ. ಅದೆಲ್ಲ ಡಿಟೇಲ್ ಕೊಡ್ತಾನ ಸರ್. ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ ನೀರಾವರಿ ಮಾಡ್ತೀನಿ ಸರ್. ನಾ 1 ಗಂಟೆ ನನ್ ಮೋಟರ್ ನಡೀತಂದ್ರ ಇಷ್ಟು ಲೀಟರ್ ನೀರ್ ಹೋಗ್ತದ ನನ್ ಮೋಟರ್ ಬಾಯಿದಿಂದ. ನಾವು ನೀರಾವರಿ ಮಾಡ್ತೀವಿ ಅಂದ್ರೆ ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡಿ ಮಾಡೇ ಕೊಡ್ಬೇಕು ಸರ್ ನೀರ್. ಈಗ ಒಂದು ಗಿಡ ನನಗೆ ಎಷ್ಟು ಲೀಟರ್ ನೀರ್ ತಗೊಳುತ್ತೆ ಸರ್? ಸರ್ ನಮ್ಮ ಬ್ಯಾಸಿಗ್ ಟೈಮ್ನಾಗ ಕಾಯಿ ಗಿಡ ಇದ್ವು 200 ಲೀಟರ್ ತನಕ. 200 ಲೀಟರ್ ಬೇಕೇ ಒಂದ್ ದಿನಕ್ಕೆ ಸರ್. ಇವು ಬಹಳಷ್ಟು ಮಂದಿ ನಾವು ನಿಂಬಿ ಗಿಡಕ್ಕ ಅದು ನೀರ್ ಕಮ್ಮ ಅಂತಾರಲ್ರಿ, ಸಾಧ್ಯನೇ ಇಲ್ಲ ಸರ್. ಅದು ಗಿಡ ಈ ತರ ಕಾಯಿಗಳು ಬಂದು ಕೊಡ್ಲೇಬೇಕ್ರಿ ಸರ್. 200 ಲೀಟರ್ ತನ ನೀರ್ ತಗೋತದ ಸರ್. ಅದು ಮುಂದೆ ಹೋಗೋಣ ಸರ್ ಹಂಗಾರೆ? ಹಾ ಹೋಗಮ್ ಸರ್, ಬರ್ರಿ ಸರ್. ಈ 200 ಲೀಟರ್ ಅಂದ್ರೆ ನೋಡ್ರಿ ಸರ್, 200 ಗಿಡ ಅಂತ ಹೇಳಿರಿ ಸರ್. ಇಂಟು ಕ್ಯಾಲ್ಕುಲೇಷನ್ ಮಾಡ್ರಿ ಸರ್, ಎಷ್ಟು ಲೀಟರ್ ಐತ್ರಿ. ಹೌದೌದೌದು. ಅಷ್ಟು ನೀರ್ ನಂಬಲ್ಲಿ ನಮ್ದೊಂದ್ ಮೋಟ್ರ ಒಂದು 5,500 ಲೀಟರ್ ನಮ್ದು ಮತ್ತೊಂದ್ ಹೊಲದಿಂದ ನೀರ್ ಬರ್ತಿತ್ತು ಸರ್. ಅದು ಅದಕ್ ನೋಡ್ರಿ ಸರ್ 5,500 ಲೀಟರ್ 5 HP ಪಂಪ್ ಹಾಕಿನಿ ಸರ್. ಅದು 32 ಸ್ಟೇಜಿನ ಮೋಟರ್ ಸರ್. ಅದು ಅಂದ್ರೆ 3 ಕಿಲೋಮೀಟರ್ ಪೈಪ್ ಲೈನ್ ಬರ್ಬೇಕ್ರಿ, 350 ಫೀಟಿಂದ ಆಳಿಂದ ನೀರ್ ಎತ್ತಬೇಕ್ರಿ. ಅದಕ್ಕ 5 HP ಮೋಟರ್ ಇದ್ರು ಪರ್ ಅವರ್ 5,500 ಲೀಟರ್ ಬರದ್ ಸರ್. ಆ ಮೋಟ್ರಿಕ್ ಏನ್ ಮಾಡಿದೆ ಸರ್, ನಾ ನೀರ್ ಈಡ್ ಚೆಕ್ ಮಾಡಿದೆ ಸರ್. ಅದು ಮೋಟರ್ ಬಿಟ್ಟು ಬಳಕ್ರಿ. ಬ್ಯಾರಲ್ ಲೀಟರ್ ಸರ್, ಒಂದ್ ಬ್ಯಾರಲ್ ಲೀಟರ್ ಅಳದ್ರಿ. ಪರ್ ಅವರ್ 3,000 ಲೀಟರ್ ನೀರ್ ಬರ್ಲಕತ್ ಸರ್. ಅದ್ರಾಗ ಬೋರೆಲ್ಕಾಯ 2,000 ಲೀಟರ್ ನೀರ್ ಕಮ್ಮಿ ಬೆಳಲ್ಕತ್ ಸರ್. 2,000 ಲೀಟರ್ ನೀರ್ ಎಲ್ಲಿ ತರ್ಬೇಕು ಸರ್ ನಾವು? ಇಲ್ಲಿ ನೋಡ್ರಿ ಸರ್, ಅದೇ ಬೋರೆಲ್ದಂದು ನೀರ್ ಹೊಳ್ಳಿ ತಗೊಂಡು ಕೊಟ್ಟಿನಿ ಸರ್. ಇದು ಇಲ್ಲಿ ವಾಲ್ ಮಾಡೀನ್ರಿ. ಈ ಬೋರೆಲ್ದಂದ್ ನೀರ್ ತಗೊಂಡು ಇಲ್ಲೇ ಬಿಡ್ತೀನ್ರಿ. ಅದಕ್ಕೆ 5,000 ಲೀಟರ್ ನೀರ್ ಸಿಕ್ತ್ರಿ. ಈ ಒಂದೇ ಪ್ರೆಷರ್ 3,000 ಲೀಟರ್ ನಮ್ದು ಈ ಹೊಲಕ್ಕ ನೀರ್ ಡಂಪ್ ಆಗ್ಲತ್ರಿ. ಇಲ್ಲಿ ಏನ್ ಆಗ್ಲತ್ ಸರ್, ನೀರ್ ಗ್ಯಾಪ್ ಆಲಾರ್ದಕ್ಕ ಪಂಪ್ ಹಾಳಾಲಿಲ್ರಿ, ಮತ್ತ ವೋಲ್ಟೇಜ್ ವೈಬ್ರೇಟ್ ಆಗ್ಲಿಲ್ರಿ, ಡ್ರೈ ರನ್ ಆಗ್ಲಿಲ್ರಿ, ನಮಗ್ ಸಬ್ಸೆಂಟ್ ನೀರ್ ಸಿಗತ್ರಿ ಸರ್. ಅದು ಇಷ್ಟೇ ಟೆಕ್ನಾಲಜಿ ಸರ್. ಇದು ಬಹಳಷ್ಟು ರೈತರು ಬ್ಯಾಸಿಗದಾಗ ಸಮಸ್ಯೆ ಬರ್ತದ್ರಿ. ಡ್ರಿಪ್ ಏನ್ ನಡೆಯಲ್ರಿ ಅವ್ರು. ಈ ತರ ಹೊಳಿ ನೀರ್ ಕೊಟ್ರಂದ್ರ ಆರಾಮಾಗಿ ಡ್ರಿಪ್ ನಡೀತಾವ ಸರ್. ಮತ್ ಇನ್ನೊಂದ್ ಏನ್ ಮಾಡ ಸರ್, ಕೃಷಿ ಹೊಂಡ ಮಾಡ್ಕೊಂಡು ಕಮ್ಮಿ ನೀರ್ ಸಿಗ್ತಾವಲ್ರಿ, ಅವು ಒಂದ್ ಕಡೆ ನೀರ್ ಜಮಾ ಮಾಡಿ ಒಂದು 5 HP 3 HP ಪ್ರೆಷರ್ಲೆ ಒಮ್ಮೆ ನೀರ್ ಉಣಿಸ್ಬಹುದು ಸರ್. ಅದು ಅದನ್ನು ಬೆನಿಫಿಟ್ ಆಗ್ತದ ಸರ್. ಅದು
ಇಲ್ಲಿ ನೋಡ್ರಿ ಸರ್ ಎಲ್ಲಾ ಗಿಡಗಳಿಗೆ ಬರ್ತಾವ ಸರ್ ಎಲ್ಲ ಗಿಡಗಳಿಗೆ ಹಾ ಸರ್. ಈಗ ಎಷ್ಟು ವರ್ಷ ಆಯ್ತು ಸರ್ ಈ ನಾಳ ಪದ್ಧತಿಗೆ, ನಾಳ ನೀರಾವರಿ ಪದ್ಧತಿ ಸರ್? ನಾಳ ನೀರಾವರಿ ನಾ 96ದಾಗ ಮಾಡೀನಿ 96. ಹಾ ಸರ್. ಅದೇ ಮದುವೆ ಆದಾಗ ಅಂದ್ರೆ ನಾನ್ ಮದುವೆ ಆದಾಗ ಮಾಡೀನಿ ಸರ್. ಈಗ 25ನೇದ್ ನಡೆದ ಸರ್. ವಿಚಾರ ಮಾಡ್ರಿ ಸರ್ ನೀವು, ಒಂದ್ಕ 30 ವರ್ಷ ಐತಿ ಸರ್. ನಮ್ದು ಏಜೆ ಹೋಯ್ತ್ರಿ. ನಿಮ್ ಏನಾರೆ ಮುಂದಿನ ಪೀಳಿಗೆ ಇಡಬೇಕಾದ್ರ ನಮ್ ತಂದೆಯವ್ರು ಏನ್ ಮಾಡೋಗ್ಯಾರ ಅಂದ್ರೆ ಇದು ಮಾಡೋಗ್ಯಾರಪ್ಪ ಅಂತ ಅನಪ್ಲೆ. ಡ್ರಿಪ್ಪಿಂದ ಹಂಗಲ್ಲ ಸರ್, 1 ವರ್ಷನಾಗ 2 ವರ್ಷನಾಗ ಹಾಳಾಗ್ತದ ಸರ್. ಅದು ಅಲ್ಪಾವಧಿ ಬೆಳೆಗಳಿಗೆ ಅಟ್ಟೆ ಯೂಸ್ ಮಾಡ್ಬೇಕು ಸರ್. ಈ ಗಿಡಗಳೇ ಹೋಗ್ತಾವ ಸರ್, ಹೋದ್ ಬೆಳಕ್ ಮತ್ತೊಂದ್ ಗಿಡ ಹಚ್ಬಹುದು ಸರ್. ಆ ನಳದ ಪದ್ಧತಿ ಹೋಗಲ್ಲ ಸರ್. ನೀವು ನೋಡ್ತಾ ಇದ್ದೀರಲ್ಲ ಸರ್, ಗಿಡಕ್ಕೆ ಒಂದೇ ನಳ ತೆಗ್ದಿದವ್ರಿ 20 ಫೀಟಿಗೆ ಒಂದ್ರಿ. ಮತ್ತೆ ನೀವು ಹಿಂಗ ಆರಾಮಾಗಿ ಓಡಾಡ್ಕೊತ ಬಂದು ನೋಡ್ಬೋದು ಸರ್, ಯಾವ ಗಿಡಕ್ಕೆ ನೀರು ಯಾಕೆ ನೀರು ಬಂದಿಲ್ಲ ಅನ್ಕೊಂಡ್ವಿ. ಇನ್ನೊಂದ್ ಕ್ವಶನ್ ಸರ್, ಬಹಳಷ್ಟು ಮಂದಿ ಇಲ್ಲಿ ನಂಬಲ್ಲಿ ರೈತರು ಬಂದಾಗ ಕೇಳ್ತಾರ್ರಿ, ನೀರ್ ಅಲ್ಲಿ ಕೊಡ್ತಿರಲ್ರಿ, ಈ ಗಿಡ ಹೆಂಗ್ ಬೆಳಿತದ ಅಂತ ಹೇಳಿ ಸರ್. ಇದ್ರದ್ದು ರೂಟ್ನು ಅಲ್ಲಿ ಬಂದಿರ್ತಾವ. ನಾವು ಒಂದೇ ಕಡೆ ನೀರ್ ಕೊಟ್ಟಾಗ್ರಿ ಆಕ್ಚುಲಿ ಗಿಡ ಈ ಕಡೆ ಬಾಗ್ಬೇಕ್ರಿ, ಬಾಗಲ್ರಿ. ಯಾಕಂತ ಕೇಳ್ರಿ, ಈ ಗಿಡದ ಅದು ಎಳಿತದ್ರಿ, ಅದ್ರದ್ದು ಇದು ಎಳಿತದ. ಇಲ್ಲಿ ಬ್ಯಾಲೆನ್ಸ್ ಆಗ್ತದ ಸರ್. ಹಂಗಾಗಿ 2 ಕಡೆ ಗಿಡ ಸೇಮ್ ಇರ್ತಾವ್ರಿ.